Good morning, friends. How are you? Welcome to our YouTube channel Maths with Ali. ನಿನ್ನೆ ಕ್ಲಾಸಲ್ಲಿ ನಾವು ಪರ್ಸೆಂಟೇಜ್ ಬಗ್ಗೆ ಕಂಪ್ಲೀಟ್ ಬೇಸಿಕನ್ನು ಕಲಿತ್ವಿ. ಇವತ್ತು ನಾವು ಇನ್ನೂ ಒಂದು ಟಾಪಿಕ್ ಬೇಸಿಕ್ ಇದೆ, ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಅಂತ. ಅದನ್ನು ನಾವು ಕಲಿತ್ಕೊಂಡು ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡೋಣ. ನಿನ್ನೆ ಒಂದು ಕ್ಲಾಸಲ್ಲಿ ನಿಮಗೆ ಯಾವುದೇ ಥರ ಒಂದು ಡೌಟ್ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಇದು ತುಂಬ ಸ್ವಲ್ಪ ಇಂಪಾರ್ಟೆಂಟ್ ಇದು. ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಇದು ನಮ್ಮ ಕ್ವಶನಲ್ಲಿ ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅದನ್ನು ಇದರಿಂದ ನಮಗೆ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಯಾವುದೇ ಒಂದು ಸಂಖ್ಯೆ ತೊಗೊಳ್ಳೋಣ, 580. ಈ ಸಂಖ್ಯೆನ ನಾವು 20% ಜಾಸ್ತಿ ಮಾಡೋಣ. 20% ಜಾಸ್ತಿ ಮಾಡಿದರೆ ಆನ್ಸರ್ ಎಷ್ಟು ಬರುತ್ತೆ ನಮಗೆ? ನಾವು ಹಿಂದಿನ ಕ್ಲಾಸಲ್ಲಿ ಮತ್ತು ಅದರ ಹಿಂದಿನ ಕ್ಲಾಸಲ್ಲಿ ಕಲ್ತೀವಿ. ನಾವು ಯಾವುದೇ ಒಂದು ಸಂಖ್ಯೆನ ನಾವು ಹೆಚ್ಚಿಗೆ ಮಾಡಬೇಕಪ್ಪ ಅಂತ ಹೇಳಿದರೆ ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅನ್ನೋದು ಕಲ್ತೀವಿ. ಅದೇ ರೀತಿ ನೋಡಿ, ಅದನ್ನು ಇಲ್ಲಿ ಬರೆಯೋಣ. 500 ಸಂಖ್ಯೆ ಇದೆ. 500 ಸಂಖ್ಯೆನ ನಾವು 20% ಜಾಸ್ತಿ ಮಾಡ್ತಾಯಿದ್ವಿ. 580 ಸಂಖ್ಯೆನ 20% ನಾವು ಜಾಸ್ತಿ ಮಾಡ್ತಾಯಿದ್ವಿ. ಅಂದರೆ 500% ಅಂತೂ ಮೊದಲು ಇದ್ದೇ ಇದೆ, 100% ಪ್ಲಸ್ 20% ನಾವು ಜಾಸ್ತಿ ಮಾಡ್ತಾಯಿದ್ವಿ. ಅಂದರೆ 580 ಇಂಟು 20%. ಪರ್ಸೆಂಟೇಜ್ ಸಿಂಬಾಲಿಗೆ 2 0 ಕ್ಯಾನ್ಸಲ್ ಆಗ್ತಾವೆ. ಪರ್ಸೆಂಟೇಜ್ ಸಿಂಬಾಲ್ 1 ಕ್ಯಾನ್ಸಲ್ ಆಗುತ್ತೆ, 2 0 ಕ್ಯಾನ್ಸಲ್ ಆಗ್ತಾವೆ. ಎಷ್ಟು ಉಳಿತಿದೆ ಆನ್ಸರು? 58 2 116 ಆಗುತ್ತೆ. ಇಲ್ಲೇ ಬರೆಯೋಣ ಅದನ್ನು. 58 2 116. 116 ಇವನ್ನ 2 ಕೂಡಿಸಿದ್ರೆ ಎಷ್ಟು ಬರುತ್ತೆ ನಮಗೆ ಆನ್ಸರು? 6 9 6 696 ನಮಗೆ ಆನ್ಸರ್ ಬರುತ್ತೆ. ಇದು ನಾವು ಕಲ್ತಿರೋಂಥ ಹಿಂದಿನ ಕ್ಲಾಸಲ್ಲಿ ಕಲ್ತೀವಿ ಇದನ್ನು, ಈ ರೀತಿ ಮಾಡೋದನ್ನು. ಆದರೆ ನಾವು ಇವತ್ತು ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಮುಖಾಂತರ ನಾವು ಯಾವ ರೀತಿ ಒಂದು ಸಂಖ್ಯೆನ ಹೆಚ್ಚಿಗೆ ಮಾಡಿದರೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ ಮತ್ತು ಕಡಿಮೆ ಮಾಡಿದರೆ ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನು ಕಲಿಯೋಣ. ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಇದೇ ಎಕ್ಸಾಂಪಲ್ ತಗೊಳ್ಳಿ. ಇವಾಗ 580 ಇದೆ. ಈ ಸಂಖ್ಯೆನ ನಾವು 20% ಅಷ್ಟು ಇನ್ಕ್ರೀಸ್ ಮಾಡ್ತಾಯಿದ್ವಿ, ಅಂದರೆ ಜಾಸ್ತಿ ಮಾಡ್ತಾಯಿದ್ವಿ. ಇವಾಗ ನೋಡಿ, ಇದು 580 ಮೊದಲೇ ತನ್ನಷ್ಟು ನಮಗೆ ಗೊತ್ತಿದೆ, ಪ್ರತಿಯೊಂದು ವಸ್ತು ತನ್ನಷ್ಟಕ್ಕೆ ತಾನು 100% ಯಾವಾಗಲೂ ಇದ್ದೇ ಇರುತ್ತೆ ಅಂತ ನಮಗೆ ಗೊತ್ತಿದೆ. ಪ್ರತಿಯೊಂದು ವಸ್ತು ತನ್ನಷ್ಟಕ್ಕೆ ತನ್ನಲ್ಲಿಯೇ ತಾನು 100% ಇದೆ ಯಾವಾಗಲೂ, ಅದು ನಮಗೆ ಗೊತ್ತಿದೆ. ಅಂದರೆ ಇದು ಮೊದಲು 100% ಇದ್ದೇ ಇದೆ. ಅದರ ಆದಮೇಲೆ ನಾವು 20% ನಾವು ಜಾಸ್ತಿ ಮಾಡ್ತಾಯಿದ್ವಿ. ಅಂದರೆ ಟೋಟಲ್ ಎಷ್ಟು ಪರ್ಸೆಂಟ್ ಆಯ್ತು? ಇದು 120% ಆಯಿತು ಅಲ್ವಾ? ಇದು ಮೊದಲು 100% ಅಂತ ಇದ್ದೇ ಇದೆ. ಅದರಲ್ಲಿ ಮತ್ತೆ ನಾವು 20% ಜಾಸ್ತಿ ಮಾಡ್ತಾಯಿದ್ವಿ, ಅಂದರೆ 120% ಆಯಿತು. 580 ಸಂಖ್ಯೆನ ನಾವು ಎಷ್ಟು 120% ಆಯ್ತಿದೆ ಇವಾಗ. ನೋಡಿ, ಇದು ಸಿಂಬಾಲ್, ಪರ್ಸೆಂಟ್ ಸಿಂಬಾಲ್ ನಾವು ಕ್ಯಾನ್ಸಲ್ ಮಾಡೋಕಪ್ಪ ಅಂತ ಹೇಳಿದರೆ 2 0 ಕ್ಯಾನ್ಸಲ್ ಆಗ್ತಾವೆ. ಇಲ್ಲಪ್ಪ ಅಂದರೆ 2 ಸಂಖ್ಯೆ ಆದಮೇಲೆ ಒಂದು ನಾವು ಪಾಯಿಂಟ್ನ ಇಡಬೇಕು. ನಮಗೆ ಗೊತ್ತಿದೆ ಎಷ್ಟು, ಹಿಂಗೆ ಹೋದ ಕ್ಲಾಸಲ್ಲಿ ನಾವು ಕಲ್ತೀವಿ. X% ಅಂತ ಹೇಳಿದರೆ ನಾವು ಹೇಗೆ ಬರಿಬೋದು ಇದನ್ನು? X/100 ಅಂತ ನಾವು ಬರಿಬೋದು. ಅದೇ ರೀತಿ ಇವಾಗ 120 ಇದೆ. 120ನ ಯಾವ ರೀತಿ ಬರಿತೀವಿ? 120/100. ಇವು 2 0ನ ನಾವು 2 ಸಂಖ್ಯೆ ಆದಮೇಲೆ ಒಂದು ಪಾಯಿಂಟ್ ಇಡಬೇಕು. ಅವಾಗ ಇವು 0 ಕ್ಯಾನ್ಸಲ್ ಆಗ್ತಾವೆ. ಅವು 0 ನಾವು ಇವನ್ನ 2 ತೆಗಿಬೇಕು, 100ನ ತೆಗಿಬೇಕು. 2 ಸಂಖ್ಯೆ ಆದಮೇಲೆ ಒಂದು ಪಾಯಿಂಟ್ ಇಡಬೇಕು. ಅದೇ ಇದು ಇಲ್ಲಿ ಎಷ್ಟು 1.2. ಇದೇನು 1.2 ಇದೆಯಲ್ಲ, ಇದೇ ನಮಗೆ ನಮ್ಮ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್, MF ಅಂತ ಹೇಳ್ತೀವಿ ಇದನ್ನು, ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್. ಇದು 580ಕ್ಕೆ 1.2ನ ನಾವು ಮಲ್ಟಿಪ್ಲಿಕೇಶನ್ ಮಾಡಿದರೆ ನಮಗೆ ಡೈರೆಕ್ಟ್ 696 ಬರಬೇಕು. ಮಾಡೋಣ ನೋಡಿ, ಇಲ್ಲಿ ಒಂದು ಪಾಯಿಂಟ್ ಇದೆ. ಈ ಪಾಯಿಂಟನ್ನು ನಾವು ರಿಮೂವ್ ಮಾಡಬೇಕಪ್ಪ ಅಂತ ಹೇಳಿದರೆ ಇಲ್ಲಿ ಮಗ್ಲಿರುವಂಥ ಇಂಟು ಇದ್ದಾಗ ಒಂದು 0ನ ನಾವು ತೆಗಿಬೇಕು. ಇದನ್ನು ಪಾಯಿಂಟ್ನ ತೆಗಿಬೇಕು. ಆವಾಗ ಇದು ಪಾಯಿಂಟ್ ಇನ್ನು ರಿಮೂವ್ ಆಗುತ್ತೆ. ಇದು ಒಂದು 0ನ ನಾವು ತೆಗಿಬೇಕು.
ಅವಾಗ ಏನಿರುತ್ತೆ ಅದನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು. 12 ಎಂಟ್ಲೆ 96, 9 ಉಳಿದೈತಿ. 12 ಇಲ್ಲಿ 60, 1 9 69. ನೋಡಿ ಆನ್ಸರ್ ಇದೇ ಬರುತ್ತೆ. ಇಲ್ಲೇ ನಾವು ಹೋದ ಕ್ಲಾಸಲ್ಲಿ ಕಲ್ತಿದ್ದೇನು, ಮೊದಲು ಇದು ಒಂದು ಸಂಖ್ಯೆ ತನ್ನಷ್ಟು ತಾನು 100% ಇದ್ದೇ ಇರುತ್ತೆ, ಮತ್ತು 20% ಸಪ್ರೇಟ್. ಇದಕ್ಕೆ ನಾವು ಮಲ್ಟಿಪ್ಲಿಕೇಶನ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡಿದರೆ 116 ಬಂತು. ಎರಡೂ ಕೂಡಿಸಿದ ಮೇಲೆ 696 ಬಂತು. ಬಟ್ ಇವಾಗ ನಾವು ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಮುಖಾಂತರ ಅದರ ಹೆಲ್ಪಿಂದ ನಾವು ಕ್ವಶನ್ಸ್ನ ಸಾಲ್ವ್ ಮಾಡಿದರೆ ನಮಗೆ ಒಂದಿಲ್ಲ ಎರಡೇ ಸ್ಟೆಪ್ಪಲ್ಲಿ ಆನ್ಸರ್ ಬರುತ್ತೆ. ಎಷ್ಟು ಇದಂತೂ ಮೊದಲು 100% ಇದ್ದೇ ಇತ್ತು, ಅದರಲ್ಲಿ ಮತ್ತು ನಾವು 20% ಜಾಸ್ತಿ ಮಾಡಿದ್ದೇವೆ. ಟೋಟಲ್ 120% ಆಯಿತು. 580 ಇಂಟು 125, 120%. 120% ಪರ್ಸೆಂಟಿಗೆ 2 ಜೀರೋ, ಪರ್ಸೆಂಟೇಜ್ ಸಿಂಬಾಲಿಗೆ 2 ಜೀರೋ ಡಿವೈಡೆಡ್ 2 ಜೀರೋ ಕ್ಯಾನ್ಸಲ್ ಆಗ್ತಾವೆ. ಇಲ್ಲಪ್ಪ ಅಂದರೆ 2 ಸಂಖ್ಯೆ ಆದಮೇಲೆ ಒಂದು ಪಾಯಿಂಟ್ ಬರುತ್ತೆ. ಈ ಪಾಯಿಂಟ್ ಇಲ್ಲಿ ಒಂದಿತ್ತು, ಇಲ್ಲಿ ಒಂದು ಜೀರೋ, ಒಂದು ಪಾಯಿಂಟ್ ತೆಗಿಬೇಕಂದ್ರೆ ಒಂದು ಜೀರೋ ಇರೋದನ್ನ ನಾವು ಕ್ಯಾನ್ಸಲ್ ಮಾಡಿದ್ವಿ. 12ಇಂದ 58 ಮಲ್ಟಿಪ್ಲಿಕೇಶನ್ ಮಾಡಿದರೆ 696 ಬಂತು. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ ನಾವು. 630 ಇದೆ. ಈ ಸಂಖ್ಯೆನ ನಾವು ಪ್ಲಸ್ 70% ನಾವು ಇನ್ಕ್ರೀಸ್ ಮಾಡೋಣ. ಎಷ್ಟು 70% ಇನ್ಕ್ರೀಸ್ ಮಾಡೋಣ. ಇವಾಗ ಹೇಳ್ರಿ, ಇದು ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಏನು ಬರುತ್ತೆ ಹೇಳಿ. 630 ಇದ್ರ 70% ನಾವು ಹೆಚ್ಚಿಗೆ ಮಾಡಿದ್ವಿ. ಆವಾಗ ಇದ್ರ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಏನಾಗುತ್ತೆ ಹೇಳಿ. ಇದು 20% ನಾವು ಹೆಚ್ಚಿಗೆ ಮಾಡಿದಾಗ ಮೊದಲು ಇದು 100% ಅಂತೂ ಇದ್ದೇ ಇತ್ತು, ಮತ್ತು 20 ಪ್ಲಸ್ 20 ಮಾಡಿದ್ವಿ. ಟೋಟಲ್ ಎಷ್ಟು ಬಂತು, 120% ಬಂತು. ಅದನ್ನ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ ನಾವು ಆಗಲೇ. ಅದೇ ರೀತಿ ಇದು ಇವಾಗ ನಾವು ಎಷ್ಟು 70% ಇನ್ಕ್ರೀಸ್ ಮಾಡ್ತಾಯಿದ್ವಿ. ಮೊದಲು ಇದು ಕೂಡ 100% ಇದ್ದೇ ಇದೆ. ತನ್ನಷ್ಟಕ್ಕೆ ತಾನು ಯಾವುದೇ ಒಂದು ಪ್ರತಿಯೊಂದು ವಸ್ತು 100% ಇದ್ದೇ ಇರುತ್ತೆ. ಅದರಲ್ಲಿ ನಾವು ಮತ್ತೆ 70% ನಾವು ಇನ್ಕ್ರೀಸ್ ಮಾಡ್ತಾಯಿದ್ವಿ. ಟೋಟಲ್ ಎಷ್ಟಾಯಿತು, 170%. ಇದು ಪರ್ಸೆಂಟನ್ನು ನಾವು ತೆಗಿಬೇಕು, ರಿಮೂವ್ ಮಾಡಬೇಕಪ್ಪ ಅಂದರೆ 2 ಜೀರೋ ನಾವು ಕ್ಯಾನ್ಸಲ್ ಮಾಡಬೇಕು. ಇಲ್ಲಪ್ಪ ಅಂದರೆ 2 ಸಂಖ್ಯೆ ಆದಮೇಲೆ ಒಂದು ಪಾಯಿಂಟ್ನ ಇಡಬೇಕು. ಅಂದರೆ 1 2 ಸಂಖ್ಯೆ ಆದಮೇಲೆ ಒಂದು ಪಾಯಿಂಟ್ನ ಇಡಬೇಕು. ಇದನ್ನು ಕ್ಯಾನ್ಸಲ್ ಮಾಡಬೇಕು. ಎಷ್ಟಾಗುತ್ತೆ, 1.7 ಆಗುತ್ತೆ. ಇದ್ರ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಎಷ್ಟು ಬಂತು, 1.7. ಇದರ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ MF ಅಂತ ಹೇಳ್ತೀವಿ ಇದಕ್ಕೆ, ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್. ಇವಾಗ ನಾವು ಇವು ಮಲ್ಟಿಪ್ಲೈ ಮಾಡಿ, ಇಲ್ಲಿ ನೋಡಿ, ಇಲ್ಲಿ ಕೂಡ ಹಂಗೆ ಒಂದು ಪಾಯಿಂಟ್ ಇದೆಯಲ್ಲ, ಒಂದು ಜೀರೋ ಇದೆ. ಒಂದು ಪಾಯಿಂಟಿಗೆ ಒಂದು ಜೀರೋಗ ಕ್ಯಾನ್ಸಲ್ ಮಾಡಿಬಿಡೋಣ. ಉಳಿದಿದ್ದಷ್ಟು 17 ಆಗುತ್ತೆ. 17 ಮೂರಲೆ 17ರಿಂದ 63ಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿ ಎಷ್ಟು ಬರ್ತದೆ ನೋಡಿ. 17 ಮೂರಲೆ 51, ಎಷ್ಟು 5 ಕೈಲ ಉಳಿತೈತೆ. 17 ಆರಲೆ 102, 2 ಪ್ಲಸ್ 5 107. ಇದರ ಆನ್ಸರ್ 1071 ಬರುತ್ತೆ. ಇಷ್ಟೇ, ಒಂದು ಸ್ಟೆಪ್ಪಲ್ಲಿ ಇದು ಆನ್ಸರ್ ನಮಗೆ ಬರುತ್ತೆ. ಇಲ್ಲಿ ಆದರೆ 580 ಮತ್ತು 580ಕ್ಕೆ 20% ನಾವು ಕ್ಯಾಲ್ಕುಲೇಟ್ ಮಾಡಿ ಮತ್ತು ಬಂದದ ಉತ್ತರನ ಇದಕ್ಕೆರಡು ಪ್ಲಸ್ ಮಾಡಿ ಹಚ್ತಿದ್ವಿ. ಇವಾಗಿಲ್ಲ, ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಮುಖಾಂತರ ನಾವು ಡೈರೆಕ್ಟಾಗಿ ಒಂದು ಸ್ಟೆಪ್ಪಲ್ಲಿ ಆನ್ಸರ್ನ ನಾವು ತರಬಹುದು. ಅದೇ ರೀತಿ ನೋಡಿ, ಇವಾಗ ನೋಡಿ, ಯಾವುದೇ ಒಂದು ಸಂಖ್ಯೆನ ನಾವು 10% ಅಷ್ಟು ನಾವು ಜಾಸ್ತಿ ಮಾಡಿದ್ರಿ, ನಮಗೆ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಎಷ್ಟು ಬರುತ್ತೆ ಹೇಳಿ ನೋಡೋಣ. ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಎಷ್ಟು ಬರುತ್ತೆ ಹೇಳಿ. ಯಾವುದೇ ಒಂದು ಸಂಖ್ಯೆ ನಾವು 10% ಅಂತೂ ಜಾಸ್ತಿ ಮಾಡಿದರೆ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಎಷ್ಟು ಬರುತ್ತೆ, ಇಂಟು 110 ಬರುತ್ತೆ. ಇಲ್ಲಪ್ಪ ಅಂದರೆ ಅಥವಾ ಏನು 2 ಸಂಖ್ಯೆ ಇದನ್ನು ಪರ್ಸೆಂಟೇಜ್ ಸಿಂಬಲ್ನ ನಾವು ರಿಮೂವ್ ಮಾಡೋಕ್ಕಪ್ಪ ಅಂದರೆ 2 ಸಂಖ್ಯೆ ಆದಮೇಲೆ ಒಂದು ಪಾಯಿಂಟ್ ಕೊಡಬೇಕು. ಅಂದರೆ 110 ಇದು ನಾವು ರಿಮೂವ್ ಮಾಡಬೇಕಪ್ಪ ಅಂದರೆ 2 ಸಂಖ್ಯೆ ಆದಮೇಲೆ ಒಂದು ಪಾಯಿಂಟ್ ಕೊಡಬೇಕು. 1 2 ಇಲ್ಲೊಂದು ಪಾಯಿಂಟ್ ಕೊಡಬೇಕು. ಆವಾಗ ಇದನ್ನು ತೆಗೆದುಬಿಡೋಣ ನಾವು. ಪಾಯಿಂಟ್ ಆದಮೇಲೆ ಜೀರೋ ಎಷ್ಟಾದರೂ ಬರೀ ನೀವು, ಅದು ನಮಗೆ ಏನು ವ್ಯತ್ಯಾಸ ಉಂಟು ಮಾಡೋಂಗಿಲ್ಲ. ಅದು ಜೀರೋ ನಾವು ಬರೆಯೋದು ಬೇಡ. ಎಷ್ಟು ಆಗುತ್ತೆ, ಅಥವಾ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ 1.1 ಆಗುತ್ತೆ. ಅದೇ ರೀತಿ
ಇನ್ನೊಂದು ಯಾವುದೇ ಒಂದು ವಸ್ತುನ ನಾವು 34%ರಷ್ಟು ಹೆಚ್ಚಿಗೆ ಮಾಡಿದಾಗ ಇದರ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಎಷ್ಟು ಬರುತ್ತೆ ಹೇಳಿ? 134% ಆಗುತ್ತೆ. ಅಥವಾ ಎಷ್ಟು ಪರ್ಸೆಂಟೇಜ್ ಸಿಂಬಾಲ ನಾವು ರಿಮೂವ್ ಮಾಡೋಕ್ಕಪ್ಪ ಅಂದರೆ 2 ಸಂಖ್ಯೆ ಆದಮೇಲೆ ಒಂದು ಪಾಯಿಂಟ್ನ ಕೊಡಬೇಕು. ಅಥವಾ 1.34 ಆಗುತ್ತೆ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್. ಅದೇ ರೀತಿ ನೋಡಿ, ಯಾವುದೇ ಒಂದು ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ನಾವು 3% ನಾವು ಇನ್ಕ್ರೀಸ್ ಮಾಡಿ ಜಾಸ್ತಿ ಮಾಡ್ತೀವಿ. ಜಾಸ್ತಿ ಮಾಡಿದಾಗ ಅದರ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಎಷ್ಟಾಗುತ್ತೆ ನೋಡಿ? 3% ಅಂದರೆ 100 + 3 103% ಅದ್ರ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಆಗುತ್ತೆ. ಅಥವಾ ಹೀಗಾದರೂ ಬರೀಬೋದು, ಇಲ್ಲ ಅಂದರೆ ಪರ್ಸೆಂಟೇಜ್ನ ತೆಗೆದ್ರೆ ನಾವು ಎಷ್ಟು ಬರೀಬೋದು? 1.03 ಆಗುತ್ತೆ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್. ಇವೇನಿದೆಯಲ್ಲ ಇವು ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್. ಇವು ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಇವು. ಅದೇ ರೀತಿ ನೋಡಿ, ಸೇಮ್ ಯಾವುದೇ ಒಂದು ಸಂಖ್ಯೆ ನಾವು 65% ಅಷ್ಟು ಕಡಿಮೆ ಮಾಡ್ತೀವಿ. ಎಷ್ಟು? 65% ನಾವು ಕಡಿಮೆ ಮಾಡ್ತೀವಿ. ಯಾವುದೇ ಒಂದು ಸಂಖ್ಯೆನ ನಾವು 5% ಅಷ್ಟು ಕಡಿಮೆ ಮಾಡ್ತೀವಿ. ಕಡಿಮೆ ಮಾಡಿದರೆ ಇದರ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಎಷ್ಟಾಗುತ್ತೆ ಹೇಳಿ ನೋಡೋಣ? ಮೊದಲದು 100% ಅಂತೂ ಇದ್ದೇ ಇರುತ್ತೆ. 100% ಇದ್ದೇ ಇರುತ್ತೆ. ಅದರಲ್ಲಿ ನಾವು 65% ಅಷ್ಟು ನಾವು ಕಡಿಮೆ ಮಾಡಿದರೆ ಎಷ್ಟು ಬರುತ್ತೆ ಆನ್ಸರ್? 100ರಲ್ಲಿ 65 ಹೋದರೆ 35% ಬರುತ್ತೆ. ಎಷ್ಟಾಗುತ್ತೆ ಇದು? ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಎಷ್ಟು ಬರುತ್ತೆ? 35% ಬರುತ್ತೆ. ಅಥವಾ ಹೀಗಾದರೂ ಬರೀಬೋದು ನಾವು, ಇಲ್ಲಪ್ಪ ಅಂದರೆ ಪರ್ಸೆಂಟೇಜ್ ಸಿಂಬಾಲ ನಾವು ತೆಗೆದು ಬರೀಬೋದು. ಎಷ್ಟು ಬರುತ್ತೆ? ಇಂಟು 0.35 ಇದು ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಆಗುತ್ತೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡಿ. ಯಾವುದೇ ಒಂದು ಸಂಖ್ಯೆನ ನಾವು 13% ಕಡಿಮೆ ಮಾಡ್ತೀವಿ. ಎಷ್ಟು? ಯಾವುದೇ ಒಂದು ಸಂಖ್ಯೆನ ನಾವು 13% ಕಡಿಮೆ ಮಾಡ್ತೀವಿ. ಅವಾಗ ಇದ್ರ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಎಷ್ಟಾಗುತ್ತೆ ಹೇಳಿ ನೋಡೋಣ? 100ರಲ್ಲಿ 13 ಕಳೆದರೆ ಎಷ್ಟು ಬರುತ್ತೆ? 100% ಅಂತ ಇದ್ದೇ ಇರುತ್ತೆ ಮೊದಲು. ಅದರಲ್ಲಿ ನಾವು 13%ನ ನಾವು ಕಳಿತೀವಿ. 100ರಲ್ಲಿ 13 ಕಳೆದರೆ 87 ಆಗುತ್ತೆ. ಅಂದರೆ 87%. ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಎಷ್ಟು ಬರುತ್ತೆ? 87% ಅಥವಾ 0.87 ಬರುತ್ತೆ. ಎಷ್ಟು? 0.87 ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್. ಒಂದು ಎಕ್ಸಾಂಪಲ್ ನೋಡಿ, ಅರ್ಥ ಆಗುತ್ತೆ ನಿಮಗೆ. ಎಕ್ಸಾಂಪಲ್ ನೋಡಿ, 7303 ಒಂದು ಸಂಖ್ಯೆ ಇದೆ. ಇದನ್ನು ನಾವು 10% ಅಷ್ಟು ಕಡಿಮೆ ಮಾಡ್ತೀವಿ. ಎಷ್ಟು? 10% ಅಷ್ಟು ನಾವು ಕಡಿಮೆ ಮಾಡ್ತೀವಿ. ಕಡಿಮೆ ಮಾಡಿದರೆ ಇದ್ರ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಎಷ್ಟಾಗುತ್ತೆ ಹೇಳಿ? 100ರಲ್ಲಿ 100%ರಲ್ಲಿ 10%ನ ಕಳೆದರೆ ಎಷ್ಟು ಉಳಿತೈತಿ? 90%. 90% ಇದು ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಎಷ್ಟು ಉಳಿತೈತಿ? 90% ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಎಷ್ಟಾಗುತ್ತೆ? ಇದು 0.9 ಇದ್ರ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಆಗುತ್ತೆ. ಎಷ್ಟು? 7303 ಇಂಟು ಇದ್ರ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಎಷ್ಟಾಗುತ್ತೆ? 10% ನಾವು ಕಡಿಮೆ ಮಾಡಿದರೆ 0.9 ಆಗುತ್ತೆ. ನೋಡಿ, ಇವಾಗ ಅಂದ್ಕೊಳ್ಳಿ ಇದು 0.9 ಇಲ್ಲ ಅಂತಂದು, ಬರೀ 9 ಇದೆ ಅಂತ ಇಟ್ಕೊಳ್ಳಿ. 9 ನೀವು ಇದಕ್ಕೆ ಕಂಪ್ಲೀಟಾಗಿ ಮಲ್ಟಿಪ್ಲಿಕೇಶನ್ ಮಾಡಿ. ಆನ್ಸರ್ ಎಷ್ಟು ಬರುತ್ತೆ? 93 27. 93 27 2 ಉಳಿದಿದ್ದು 9 63 + 2 65. ಇವಾಗ ನೋಡಿ, ಒಂದು ಸಂಖ್ಯೆ ಆದಮೇಲೆ ಒಂದು ಪಾಯಿಂಟ್ ಇತ್ತಲ್ಲ, ಅದೇ ರೀತಿ ಒಂದು ಸಂಖ್ಯೆ ಆದಮೇಲೆ ಒಂದು ಪಾಯಿಂಟ್ನ ಕೊಟ್ಬಿಡಿ. ಇಲ್ಲಿ ಆನ್ಸರ್ ಇಷ್ಟೇ ಬರುತ್ತೆ. ಎಷ್ಟು? 6572.7 ಬರುತ್ತೆ. ನೋಟ್ ಮಾಡ್ಕೊತ ಹೋಗ್ರಿ ನೀವು.
ಇಲ್ಲಿ ನೋಡಿ, ಇನಿಷಿಯಲ್ ವ್ಯಾಲ್ಯೂ, ಇಲ್ಲಿ ಚೇಂಜ್, ಇಲ್ಲಿ ಫೈನಲ್ ವ್ಯಾಲ್ಯೂ. ಇದು ಪ್ರಾರಂಭದ ಸಂಖ್ಯೆ, ಪ್ರಾರಂಭದ ಮಾನ ಅಥವಾ ಇದು ಬದಲಾವಣೆ, ಎಷ್ಟು ಬದಲಾವಣೆ ಆಗಿದೆ. ಇದು ಅಂತಿಮ ವ್ಯಾಲ್ಯೂ, ನೋಡಿ. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಎಕ್ಸ್ ಅನ್ನೋದು ಒಂದು ಸಂಖ್ಯೆ ಇದೆ. ಏನು? ಎಕ್ಸ್ ಅನ್ನೋದು ಒಂದು ಸಂಖ್ಯೆ ಇದೆ. ಇದನ್ನು ನಾವು 40% ನಾವು ಜಾಸ್ತಿ ಮಾಡ್ತೀವಿ. ಎಷ್ಟು? 40% ನಾವು ಜಾಸ್ತಿ ಮಾಡ್ತೀವಿ. ಅವಾಗ ನಮಗೆ ಫೈನಲ್ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡಿ, ಹೇಳಿ ಎಷ್ಟು ಬರುತ್ತೆ? ಎಕ್ಸ್ ಅನ್ನೋದು ಒಂದು ವ್ಯಾಲ್ಯೂ ಇದೆ, ಇದನ್ನು ನಾವು 40% ಹೆಚ್ಚಿಗೆ ಮಾಡ್ತೀವಿ. ಅವಾಗ ಎಕ್ಸ್ ಇಂಟು ಎಷ್ಟು ಬರುತ್ತೆ? ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ 1.4 ಬರುತ್ತೆ. ಅಂದರೆ ಎಕ್ಸ್ ಒಂದು ಸಂಖ್ಯೆಯನ್ನು ನಾವು 40% ಹೆಚ್ಚಿಗೆ ಮಾಡ್ತೀವಲ್ಲ, 40% ಹೆಚ್ಚಿಗೆ ಮಾಡ್ತೀವಲ್ಲ, ಎಷ್ಟು? 140% ಆಗುತ್ತೆ. ಪರ್ಸೆಂಟ್ ಸಿಂಬಲ್ ನಾವು ತೆಗೆದ್ರೆ 2 ಸಂಖ್ಯೆ ಆದಮೇಲೆ ಒಂದು ಪಾಯಿಂಟ್ನ ಇಡಬೇಕು. 1.4 ಇದ್ರೆ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಬರುತ್ತೆ. ಇದು ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್, ಇದು 1.4. ಅದೇ ರೀತಿ ನೋಡಿ, y ಅನ್ನೋದು ಒಂದು ಸಂಖ್ಯೆ ಇದೆ. ಇದನ್ನು ನಾವು ಎಷ್ಟು? 63% ನಾವು ಹೆಚ್ಚಿಗೆ ಮಾಡ್ತೀವಿ. ಎಷ್ಟು? 63% ನಾವು ಹೆಚ್ಚಿಗೆ ಮಾಡ್ತೀವಿ. ಇದರ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಎಷ್ಟು ಬರ್ತೀವಿ ಹೇಳಿ? y ಇಂಟು 63% ಹೆಚ್ಚಿಗೆ ಮಾಡಿದ್ದೀವಲ್ಲ, ಇದು ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ 1.63 ಬರುತ್ತೆ. ಅದೇ ರೀತಿ ನೋಡಿ, ಯಾವುದೇ ಒಂದು ಸಂಖ್ಯೆ ನಾವು ಜಡ್ ಅಂತ ಇದೆ, ಇದನ್ನು ನಾವು ಎಷ್ಟು? 3% ಅಥವಾ 6% ನಾವು ಇನ್ಕ್ರೀಸ್ ಮಾಡೋಣ. ಎಷ್ಟು? 6% ನಾವು ಇದನ್ನು ಇನ್ಕ್ರೀಸ್ ಮಾಡ್ತೀವಿ, ಹೆಚ್ಚಿಗೆ ಮಾಡ್ತೀವಿ. ಇದ್ರ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಎಷ್ಟು ಬರ್ತೀವಿ ಹೇಳಿ? ಜಡ್ ಇಂಟು 1.06 ಬರುತ್ತೆ. 100 + 6% ಅಂದರೆ 106%, ಅಂದರೆ 1.06 ಇದ್ರ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಬರುತ್ತೆ. ಅದೇ ರೀತಿ ನೋಡಿ, ಒಂದು ಸಂಖ್ಯೆ ನಾವು ಎಮ್ ಇದೆ ಅಂತ ಇಟ್ಕೊಳ್ಳಿ. ಎಮ್ ಸಂಖ್ಯೆನ ನಾವು ಎಷ್ಟು? -30% ನಾವು ಕಡಿಮೆ ಮಾಡ್ತೀವಿ. ಏನು ಮಾಡ್ತೀವಿ? ಎಮ್ ಅನ್ನೋ ಒಂದು ಸಂಖ್ಯೆನ -30% ನಾವು ಕಡಿಮೆ ಮಾಡ್ತೀವಿ. ಅಂದರೆ ಇದ್ರ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಎಷ್ಟು ಬರುತ್ತೆ? ಎಮ್ ಇಂಟು 0.7 ಬರುತ್ತೆ. ಅಂದರೆ 100%ರಲ್ಲಿ 30% ಹೋಯ್ತಪ್ಪ ಅಂತ ಹೇಳಿದರೆ ನಮಗೆ ಬರೋದು ಉಳಿಯೋದು ಎಷ್ಟು? 70%. 70% ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಎಷ್ಟು ಬರುತ್ತೆ ಹೇಳಿ? ಸಿಂಬಾಲ್ 2 ಸಂಖ್ಯೆ ಆದಮೇಲೆ ಒಂದು ಪಾಯಿಂಟ್, 0.7. ಅದೇ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್. ಇಲ್ಲಿ ನೋಡಿ, ಎನ್ ಅಂತ ಒಂದು ಸಂಖ್ಯೆ ಇದೆ. ಈ ಸಂಖ್ಯೆನ ನಾವು ಎಷ್ಟು? +16:2/3% ನಾವು ಇದನ್ನು ಹೆಚ್ಚಿಗೆ ಮಾಡ್ತೀವಿ. ಅವಾಗ ಇದ್ರ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಎಷ್ಟು ಬರುತ್ತೆ ಹೇಳಿ ನೋಡೋಣ? ಎನ್ ಅನ್ನೋ ಸಂಖ್ಯೆಯನ್ನು ನಾವು 16:2/3% ಹೆಚ್ಚಿಗೆ ಮಾಡ್ತೀವಿ. ಆವಾಗ ಇದ್ರ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಎಷ್ಟು ಬರುತ್ತೆ ಹೇಳಿ ನೋಡೋಣ? ಎಷ್ಟು ಬರುತ್ತೆ? ಇಲ್ಲಿ ನೋಡಿ, ನಾವು ಮೊದಲು ಏನಿದು ಪರ್ಸೆಂಟೇಜ್ ಎಲ್ಲ ಈಸಿಯಾಗಿದ್ದು, ಇವು 40, 63, 6, 30 ಇವೆಲ್ಲ ಈಸಿಯಾಗಿದ್ದು. ಅವಾಗ ನಾವು ಡೈರೆಕ್ಟಾಗಿ 100 ಮೈನಸ್ ಮಾಡಿ ಅಥವಾ ಪ್ಲಸ್ ಮಾಡಿ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ನಾವು ಕಂಡುಹಿಡಿತಿದ್ವಿ. ಬಟ್ ಇವಾಗ ಇಲ್ಲಿ
ಡಿಫಿಕಲ್ಟ್ ಪರ್ಸೆಂಟೇಜ್ ಇದೆ 16:2/3 ಇದೊಂದು ಡಿಫಿಕಲ್ಟ್ ಪರ್ಸೆಂಟೇಜ್. ಈ ರೀತಿ ಇದ್ದಾಗ ನಾವು ಯಾವಾಗಲೂ ಏನು ಮಾಡಬೇಕು, ಇದನ್ನು ನಾವು ಫ್ರ್ಯಾಕ್ಷನಲ್ಲಿ ಕನ್ವರ್ಟ್ ಮಾಡಬೇಕು. ಇದರಲ್ಲಿ 16:2/3ನ ಪರ್ಸೆಂಟನ್ನು ನಾವು ಫ್ರ್ಯಾಕ್ಷನಲ್ಲಿ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಮಾಡಿ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರಿಂದ ನಾವು ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿದರೆ ನಮಗೆ ಆನ್ಸರ್ ಬರುತ್ತೆ. 16:2/3 ಇದು ಪರ್ಸೆಂಟೇಜ್ ವ್ಯಾಲ್ಯೂ. ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು ಬರ್ತದೆ ಇದು ಹೇಳಿ ನೋಡೋಣ. ನೋಡಿ, n ಅನ್ನೋದು ಒಂದು ಸಂಖ್ಯೆ ಇತ್ತು. ಇದನ್ನು ನಾವು 16:2/3% ಅಷ್ಟು ನಾವು ಇದನ್ನು ಇನ್ಕ್ರೀಸ್ ಮಾಡಿದ್ವಿ. ಅಂದರೆ ಇದು ಮೊದಲು n ಅಂತ 100% ಇದ್ದೇ ಇತ್ತು, ಪ್ಲಸ್ n ಇಂಟು 16:2/3% ನಾವು ಇದಕ್ಕೆ ಜಾಸ್ತಿ ಮಾಡಿದ್ವಿ, ಜಾಸ್ತಿ ಇನ್ಕ್ರೀಸ್ ಮಾಡಿದ್ವಿ. ಇಲ್ಲಿ ನೋಡಿ, n ಪ್ಲಸ್ n 16:2/3%ದು ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು ನಿಮಗೆ ಗೊತ್ತಿದೆ. ಹಿಂದಿನ ಕ್ಲಾಸಲ್ಲಿ ಇದು ಮಾಡಿಸಿನಿ ನಾನು. 16:2/3% ವ್ಯಾಲ್ಯೂ ಇದ್ರ ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು ಅಂತ ನಿಮಗೆ ಗೊತ್ತಿದೆ. ಹಿಂದಿನ ಕ್ಲಾಸಲ್ಲಿ ನಾನು ಮಾಡಿಸಿನಿ. ಅದನ್ನ ಹೋಗಿ ನೀವು ಬಾಯ್ಟ್ ಹಾಕ್ಕೊಳ್ಳಿ ಅಥವಾ ನೆನಪಿಡಿ. ಮುಂದೆ ಕ್ಲಾಸಲ್ಲಿ ನಿಮಗೆ ಕ್ಯಾಲ್ಕುಲೇಷನ್ನು ಸ್ಪೀಡ್ ಆಗುತ್ತೆ ಮತ್ತು ಕ್ಯಾಲ್ಕುಲೇಷನ್ನ ನೀವು ಈಸಿಯಾಗಿ ಮಾಡ್ಬೋದು, ಸರಳವಾಗಿ ಮಾಡ್ಬೋದು. ಇಲ್ಲಪ್ಪ ಅಂದರೆ ಇದು ಕ್ಯಾಲ್ಕುಲೇಷನ್ ಹೇಗೆ ಬಂತು, ಏನು ಬಂತು ಅದನ್ನು ತಟ್ಟು ನಿಮಗೆ ಸ್ವಲ್ಪ ಅರ್ಥ ಆಗೋದಿಲ್ಲ. ಅದು ನೀವು ಹೋಗಿ ಒಂದು ಸಲ ನೋಡ್ಕೊಳ್ಳಿ. 1/6 16:2/3% ಫ್ರ್ಯಾಕ್ಷನ್ ವ್ಯಾಲ್ಯೂ 1/6 ಇಲ್ಲೇ ಬರೆಯೋಣ. ಎಷ್ಟು? 1/6. ಇವಾಗ ನೋಡಿ, ಇಲ್ಲಿಯೂ ಏನಿದೆ, ಇಲ್ಲಿಯೂ ಏನಿದೆ. ಏನನ್ನು ನಾವು ಕಾಮನ್ ಆಗಿ ತೊಗೊಳ್ಳೋಣ. ಎಷ್ಟು? ಏನನ್ನು ನಾವು ಕಾಮನ್ ಆಗಿ ಹೊರಗೆ ತೊಗೊಳ್ಳೋಣ. ಇಲ್ಲಿ ಎಷ್ಟು ಉಳಿತು? ಇಲ್ಲಿಂದ n ಒಂದು ತೊಗೊಂಡ್ರೆ 1 ಪ್ಲಸ್ 1 ಇಂಟು 1 ಅಂದರೆ 1/6. ಇವಾಗ ನೋಡಿ, n ಇದೆ ಇಂಟು 6 LCM ಆಗುತ್ತೆ. 6 ಒಂದಲೇ 6 ಪ್ಲಸ್ 1 6 ಪ್ಲಸ್ 1 7 ಆಗುತ್ತೆ. 7 ಇದೇನು 7 ಇದೆಯಲ್ಲ, ಇದೇ ಇದರ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್. ಇದರ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಎಷ್ಟು ಬರುತ್ತೆ? n ಇಂಟು 7/6 ಇದರ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್. 16:2/3% ಅಷ್ಟು ನಾವು ಇನ್ಕ್ರೀಸ್ ಮಾಡಿದರೆ ಅದರ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಎಷ್ಟು ಬರುತ್ತೆ? n ಇಂಟು 7/6 ಇದರ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಬರುತ್ತೆ. ಇದೇ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್. ಇವಾಗ ನೋಡಿ, ಇಲ್ಲಿ ಕಾನ್ಸಂಟ್ರೇಷನ್ ಕೊಟ್ಟು ನೋಡಿ. ಇಲ್ಲಿ ನೋಡಿ, ಕಾನ್ಸಂಟ್ರೇಷನ್ ಕೊಟ್ಟು ನೋಡಿ, ಶಾರ್ಟಾಗಿ ನಾವು ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ನ ಇದನ್ನು ನಾವು ಹೇಗೆ ಬರೆಯೋದನ್ನು ಅದನ್ನು ನಾನು ಇವಾಗ ಹೇಳಿಕೊಡ್ತೀನಿ ನೋಡಿ. ಇಲ್ಲಿ ನೋಡಿ, 16:2/3% ಇಲ್ಲೇ ಹೇಳ್ತೀನಿ ನೋಡಿ ನಿಮಗೆ. n ಅನ್ನೋದು ಒಂದು ಸಂಖ್ಯೆ ಇದೆ ಅಲ್ಲ, ಇದನ್ನು ನಾವು ಎಷ್ಟು ಪ್ಲಸ್ 16:2/3% ಅಷ್ಟು ಇನ್ಕ್ರೀಸ್ ಮಾಡಿದ್ವಿ, ಹೌದಲ್ವ? ಇನ್ಕ್ರೀಸ್ ಮಾಡಿದ್ವಿ. ನಮಗೆ ಗೊತ್ತಿದೆ 16:2/3% ಇದು ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟಿದೆ ಅಂತ ನಮಗೆ ಗೊತ್ತಿದೆ. ಅದನ್ನು ನಾವು ಬರ್ಕೊಳ್ಳೋಣ. ಎಷ್ಟಿದೆ? 1/6 ಪ್ಲಸ್ 1/6. ಇವಾಗ ನೋಡಿ, ಡೈರೆಕ್ಟ್ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಬರುತ್ತೆ. ಎನ್ನಕ್ಕೆ n ಇದೆ, n ಸಂಖ್ಯೆ ಇದೆ. ಮೊದಲು ಇದು ಇಲ್ಲಿ ಕೆಳಗೆ ಯಾವುದೇ ಇರಲಿ, ಯಾವುದೇ ರೀತಿ ನಿಮಗೆ ಹಿಂಗ್ತೀರ ಭಿನ್ನ ರಾಶಿ ರೂಪ ಒಳಗೆ ಭಾಗಾಕಾರ ರೂಪ ಒಳಗೆ ಬಂದಾಗ ಕೆಳಗೆ ಯಾವುದೇ ಒಂದು ಸಂಖ್ಯೆ ಇರಲಿ, ಅದು ಬೇಸ್ ಆಗಿರುತ್ತೆ ನಿಮಗೆ. ಅಂದರೆ ಒರಿಜಿನಲ್ ವ್ಯಾಲ್ಯೂ ಆಗಿರುತ್ತೆ, ಬೇಸ್ ಆಗಿರುತ್ತೆ, ಆಧಾರ ಆಗಿರುತ್ತೆ. ಇಲ್ಲಿ ಮೇಲೆ ಏನು ಬರುತ್ತಲ್ಲ ಅದು ಚೇಂಜ್ ಆಗಿರ್ತದೆ. ಮೇಲೆ ಎಷ್ಟು ಚೇಂಜ್ ಆಗಬೇಕು, ಎಷ್ಟು ಹೆಚ್ಚಾಗಬೇಕು, ಎಷ್ಟು ಕಡಿಮೆ ಆಗಬೇಕು ಅನ್ನೋದು ಈ ಮೇಲೆ ಇರೋ ಸಂಖ್ಯೆ ನಮಗೆ ಗುರುತು ಮಾಡುತ್ತೆ. ಅಂದರೆ ನೋಡಿ, ಇದು ಬೇಸ್ ಯಾವಾಗಲೂ ಬೇಸ್ ಆಗಿರುತ್ತೆ. ಕೆಳಗಿರೋದು ಯಾವಾಗಲೂ ಬೇಸ್ ಆಗಿರುತ್ತೆ. ಇದು ಚೇಂಜ್ ಯಾವಾಗಲೂ ಚೇಂಜನ್ನು ನಮಗೆ ಗುರುತಿಸ್ತದೆ. ಎಷ್ಟು ಚೇಂಜ್ ಆಗಿದೆ ಅನ್ನೋದನ್ನು ನಮಗೆ ಗುರುತು ಮಾಡುತ್ತೆ. ನೋಡಿ, ಇದು ಮೊದಲು 6 ಇತ್ತು ಸಂಖ್ಯೆ. ಎಷ್ಟು? ಮೊದಲು 6 ಯೂನಿಟ್ ಅರ ಹೇಳಿ ಇಲ್ಲಿಕ ಮಾನ ಅಂತಾರೆ ಹೇಳಿ. ಎಷ್ಟು? ಮೊದಲು 6 ಮಾನ ಇತ್ತು ಇದು, ಅಥವಾ 6 ಯೂನಿಟ್ ಇತ್ತು. 6 ಯೂನಿಟ್ ಇರೋದನ್ನು ನಾವು ಏನು ಮಾಡಿದ್ವಿ? 6 ಯೂನಿಟ್ ಇರೋದನ್ನು 16:2/3% ಹೆಚ್ಚು ಮಾಡಿದ್ವಲ್ಲ, ಇದನ್ನು 1 ಹೆಚ್ಚು ಮಾಡಿದ್ವಿ. ಮೊದಲು ಎಷ್ಟು? 6 ಇತ್ತು, ಅದಕ್ಕೆ ನಾವು
ಪ್ಲಸ್ ಒಂದನ್ನು ನಾವು ಹೆಚ್ಚಿಗೆ ಮಾಡಿದ್ವಿ, ಅಂದರೆ ಪ್ಲಸ್ ಒಂದಾಗ ನಾವು ಹೆಚ್ಚಿಗೆ ಮಾಡಿದ್ವಿ. ಇವಾಗ ಎಷ್ಟು ಬರುತ್ತೆ ಹೇಳಿ? 6 + 1 7, ಅಂದರೆ ಇಂಟು 7. ಬೇಸ್ ಏನಿರುತ್ತೆ ಬೇಸಕ್ಕೆ ಬೇಸನ್ನು ಹಾಗೆ ಇಡಿ. ಎಷ್ಟು? 6. ಎಷ್ಟು ಬಂತು ಮಲ್ಟಿಪ್ಲೈ ಫ್ಯಾಕ್ಟರ್? 7/6 ಬಂತು. ಇನ್ನೊಮ್ಮೆ ಹೇಳ್ತೀನಿ, ಸರಿಯಾಗಿ ಗಮನವಿಟ್ಟು ಲಕ್ಷ್ಯ ಕೊಟ್ಟು ಕೇಳಿ. ಒಂದು ಸಂಖ್ಯೆ ಇದೆ n ಅಂತ. ಈ ಸಂಖ್ಯೆನ ನಾವು 16:2/3% ನಾವು ಇದನ್ನು ಇನ್ಕ್ರೀಸ್ ಮಾಡ್ತೀವಿ, ಹೆಚ್ಚು ಮಾಡ್ತೀವಿ. ಅವಾಗ ಇದರ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಎಷ್ಟು ಬರುತ್ತೆ ನೋಡಿ. 16:2/3% ಇದು ಫ್ರ್ಯಾಕ್ಷನ್ ವ್ಯಾಲ್ಯೂ ನಮಗೆ ಗೊತ್ತಿದೆ. ಎಷ್ಟು? 1/6 ಅಂತ. 1/6 ಅಂತ ನಮಗೆ ಇದರ ಗೊತ್ತಿದೆ, ಇದರ ಫ್ರ್ಯಾಕ್ಷನ್ ವ್ಯಾಲ್ಯೂ. ಮೊದಲು ಏನಿದೆ ಸಂಖ್ಯೆ n, ಮೊದಲು 6 ಇತ್ತು, 6ಇಂದ ಹೋಗಿ ಮೊದಲು 6 ಇತ್ತು, ಮತ್ತು ಒಂದನ್ನ ಸಂಖ್ಯೆನ ನಾವು ಹೆಚ್ಚಿಗೆ ಮಾಡಿದ್ವಿ. ಮೊದಲು ಎಷ್ಟು? 6 ಇತ್ತು, ಆಮೇಲೆ ಒಂದು ಸಂಖ್ಯೆನ ಅದಕ್ಕೆ +1 ಮಾಡಿದ್ವಿ, +1ನ ಕೂಡಿಸಿದ್ವಿ, ಜಾಸ್ತಿ ಮಾಡಿದ್ವಿ. ಎಷ್ಟು ಬಂತು ಆನ್ಸರ್? 6 + 1 7 ಬಂತು. ಇಂಟು 7 ಡಿವೈಡೆಡ್ ಬೈ ಇದ್ರ ಬೇಸ್ ಎಷ್ಟಿರುತ್ತೆ ಬೇಸಕ್ಕೆ ಬೇಸನ್ನು ಇಡಿ. ಎಷ್ಟು ಬರುತ್ತೆ? ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ 7/6. ಇಷ್ಟೆಲ್ಲ ಮಾಡೋ ಬದಲಿ ಡೈರೆಕ್ಟಾಗಿ ನಾವು ಈ ರೀತಿ ಮಾಡಿದರೆ ಆಯಿತು. ಇದ್ರ ವ್ಯಾಲ್ಯೂ ನಮಗೆ ಡೈರೆಕ್ಟಾಗಿ ಗೊತ್ತಿತ್ತಪ್ಪ ಅಂತ ಹೇಳಿದರೆ ಡೈರೆಕ್ಟಾಗಿ ಇಲ್ಲೇ ಮಾಡ್ಬೋದು. ಇದ್ರ ಎಷ್ಟಿದು? 1/6 ಮಲ್ಟಿಪ್ಲೈ ಫ್ಯಾಕ್ಟರ್ 7 ಬೇಸ್ 6. ಅದೇ ರೀತಿ ನೋಡಿ ಇನ್ನೊಂದು ಎಕ್ಸಾಂಪಲ್. ಪಿ ಅಂತ ಒಂದು ಸಂಖ್ಯೆ ಇದೆ. ಯಾವುದು? ಪಿ ಅನ್ನೋದು ಒಂದು ಸಂಖ್ಯೆ ಇದೆ. ಯಾವುದೋ ಒಂದು ಪಿ ಅನ್ನೋದು ಒಂದು ಸಂಖ್ಯೆ ಇದೆ. ಇದನ್ನು ನಾವು ಎಷ್ಟು? -55.55% ಅಷ್ಟು ನಾವು ಕಡಿಮೆ ಮಾಡ್ತೀವಿ. ಏನು ಮಾಡ್ತೀವಿ? 55.55% ಅಷ್ಟು ಕಡಿಮೆ ಮಾಡ್ತೀವಿ. ಯಾವುದು? ಪಿ ಅನ್ನೋ ಒಂದು ಸಂಖ್ಯೆನ 55.55% ಅಷ್ಟು ಕಡಿಮೆ ಮಾಡಿದರೆ ನಮಗೆ ಮಲ್ಟಿಪ್ಲೈ ಫ್ಯಾಕ್ಟರ್ ಎಷ್ಟು ಬರುತ್ತೆ ಅಂತ ಹೇಳಿ ನೋಡೋಣ. ಇದೇ ರೀತಿ ಮಾಡಿ, ಇದೇ ರೀತಿ ಇನ್ನೇಗ ಹೇಳಿದ್ನಲ್ಲ ಅದೇ ರೀತಿ ಮಾಡಿ. ಸಿಂಪಲಾಗಿ, ಅಷ್ಟೊಂದು ಕಷ್ಟ ಏನಿಲ್ಲ. ಇದು ಕೂಡ ನಮಗೆ ಡಿಫಿಕಲ್ಟೇ ಇದೆ ನೋಡಿ. ಇದು 63, 40, 6, 30 ಇದೆ, ಆದರೆ ಇದು 55.55 ಇದೆ. ಡಿಫಿಕಲ್ಟ್ ಪರ್ಸೆಂಟೇಜ್ ಇದೆ. ಈ ರೀತಿ ಇದ್ದಾಗ ನಾವು ಏನು ಮಾಡಬೇಕು? ಫ್ರ್ಯಾಕ್ಷನ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಬೇಕು. ಫ್ರ್ಯಾಕ್ಷನ್ ವ್ಯಾಲ್ಯೂ ಕನ್ವರ್ಟ್ ಮಾಡಿದಿಂದ ಇದ್ರ ಫ್ರ್ಯಾಕ್ಷನ್ ಎಷ್ಟು ಬರುತ್ತೆ ಅದ್ರ ಮೇಲೆ ನಾವು ಮಲ್ಟಿಪ್ಲೈ ಫ್ಯಾಕ್ಟರ್ನ ಬರೆಯೋಕ್ಕೆ ನಮಗೆ ಈಸಿ ಆಗುತ್ತೆ. ಇಲ್ಲಿ ನೋಡಿ 55.55%. ಇಲ್ಲಿ ನೋಡಿ ನಮಗೆ ಗೊತ್ತಿದೆ ಎಷ್ಟು? 11.11%. ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು ಹೇಳಿ? ಹಿಂದಿನ ಕ್ಲಾಸಲ್ಲಿ ಕಲ್ತೀವಿ 1/9. ಅದೇ ರೀತಿ ನೋಡಿ ಇಲ್ಲೇ ಇದಕ್ಕೆ ಮಲ್ಟಿಪ್ಲೈ 5ಇಂದ ಮಲ್ಟಿಪ್ಲಿಕೇಶನ್ ಮಾಡಿದ್ದಾರೆ. ಇಲ್ಲಿ ಕೂಡ ನೀವು 5ಇಂದ ಮಲ್ಟಿಪ್ಲಿಕೇಶನ್ ಮಾಡಿ. 55.55%. ಇದು ಕೂಡ ಅಷ್ಟೇ. ಎಷ್ಟು? 5/9. ಇವಾಗ ನೋಡಿ ಮಲ್ಟಿಪ್ಲೈ ಫ್ಯಾಕ್ಟರ್ ಡೈರೆಕ್ಟ್ ಬರುತ್ತೆ. ಪಿ ಅನ್ನೋ ಸಂಖ್ಯೆನ ನಾವು ಎಷ್ಟು? -55.55% ಅಷ್ಟು ಡಿಕ್ರೀಸ್ ಮಾಡಿದರೆ ನಮಗೆ ಇದ್ರ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಎಷ್ಟು ಬರುತ್ತೆ ನೋಡಿ. ಮೊದಲು ಇದು 9 ಇತ್ತು, ಮೊದಲು ಇದು 9 ಇತ್ತು, 9 ಇತ್ತು ಮೊದಲು. ಅದರಲ್ಲಿ ನಾವು ಏನು ಮಾಡಿದ್ವಿ? -5 ಮಾಡಿದ್ವಿ, ಅಂದರೆ -5 ನಾವು ಕಡಿಮೆ ಮಾಡಿದ್ವಿ. 9ರಲ್ಲಿ 5 ಕಡಿಮೆ ಆದರೆ ಎಷ್ಟು ಬರುತ್ತೆ ಆನ್ಸರ್? 4 ಬರುತ್ತೆ. ಬೇಸಕ್ಕೆ ಬೇಸ್ ಎಷ್ಟು? 4/9. ಇದು ಇದರ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್. ಇಷ್ಟೇ ಇದರ ಆನ್ಸರ್, ಮತ್ತೇನಿಲ್ಲ. ಇದು ನೀವು ಏನು ಡಿಫಿಕಲ್ಟಿ ಫ್ರ್ಯಾಕ್ಷನ್ ವ್ಯಾಲ್ಯೂ, ಇದು ಫ್ರ್ಯಾಕ್ಷನ್ ವ್ಯಾಲ್ಯೂ ನೀವು ನೆನಪಲ್ಲಿ ಇಟ್ಕೋಬೇಕು. ನೆನಪಲ್ಲಿ ಇಡಲ್ಲ ಅಂದರೆ ಬೈಟಾದರೂ ಹಾಕೋಬೇಕು ನೀವು ಖಂಡಿತವಾಗ. ಇಲ್ಲಪ್ಪ ಅಂದರೆ ನಿಮಗೆ ಕ್ಯಾಲ್ಕುಲೇಷನ್ ಮಾಡೋಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಹೇಗೆ ಬಂತು ಕ್ಯಾಲ್ಕುಲೇಷನ್ ಅಂತ ನಿಮಗೆ ಅರ್ಥನೇ ಆಗೋದಿಲ್ಲ. ನೋಟ್ ಮಾಡ್ಕೊಳ್ಳಿ.
ಇಲ್ಲಿ ನೋಡಿ ಇಷ್ಟೊತ್ತು ನಾವು ಕಲಿತೀವಲ್ಲ ಅದನ್ನು ನಾವು ಇವಾಗ ಥಿಯರಿ ತಿಳ್ಕೊಳ್ಳೋಣ. ಅದ್ರ ಥಿಯರಿ ಹೇಗಿದೆ ಅಂತ ನೋಡೋಣ. ಯಾವುದೇ ಒಂದು ಸಂಖ್ಯೆ ನೋಡಿ ಕೆ ಅನ್ನೋಂಥ ಒಂದು ಸಂಖ್ಯೆ ಇದೆ. ಈ ಸಂಖ್ಯೆನ ನಾವು X% ಅಷ್ಟು ನಾವು ಜಾಸ್ತಿ ಮಾಡ್ತೀವಿ. ಎಷ್ಟು X% ಅಷ್ಟು ನಾವು ಇನ್ಕ್ರೀಸ್ ಮಾಡ್ತೀವಿ ಈ ಸಂಖ್ಯೆನ. ಅವಾಗ ಎಷ್ಟಾಗುತ್ತೆ ಇದು? ಮೊದಲು ಕೆ ಅನ್ನೋದು ಒಂದು ಸಂಖ್ಯೆ ಇತ್ತು 100%. ಅದಕ್ಕೆ ನಾವು ಪ್ಲಸ್ ಕೆ ಸಂಖ್ಯೆದ್ದು X% ಅಷ್ಟು ನಾವನ್ನು ಇನ್ಕ್ರೀಸ್ ಮಾಡಿದ್ವಿ, ಅಂದರೆ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ. ಮುಂದೆ ಇದು ಎಷ್ಟಾಗುತ್ತೆ? ಕೆ ಎರಡರಲ್ಲಿ ಸೇಮ್ ಇದೆ ಅಲ್ಲ, ಒಂದು ಕೆನ ಇವನು ಕೆನ ಕಾಮನ್ ತಗೊಳ್ಳಿ. ಎಷ್ಟು ಆಗುತ್ತೆ? 1 ಪ್ಲಸ್ X% ಇಂಟು ಕೆ ಉಳಿತು. ನಿಮಗೆ ಗೊತ್ತಿದೆ 1 ಅಂತ ಹೇಳಿದರೆ ಹೇಳಿ, 1 ಅಂತ ಹೇಳಿದರೆ ಇದು ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟು? 1 ಪರ್ಸೆಂಟೇಜ್ ವ್ಯಾಲ್ಯೂ ಯಾವಾಗಲೂ 100%. 100% ಫ್ರ್ಯಾಕ್ಷನ್ ವ್ಯಾಲ್ಯೂ 1, 1ರದ್ದು ಫ್ರ್ಯಾಕ್ಷನ್ ವ್ಯಾಲ್ಯೂದು ಪರ್ಸೆಂಟೇಜ್ ವ್ಯಾಲ್ಯೂ 100. ಅದನ್ನ ಇಲ್ಲಿ ಬರ್ಕೊರಿ. 100% ಪ್ಲಸ್ X% ಇಂಟು ಕೆ ಈಕ್ವಲ್ ಟು, ನೋಡಿ ಪರ್ಸೆಂಟೇಜ್ ಸಿಂಬಾಲ್ ಎರಡಲ್ಲಿ ಇದೆ ಅಲ್ಲ, ಪರ್ಸೆಂಟೇಜ್ ಸಿಂಬಾಲ ನೀವು ಕಾಮನ್ ಆಗಿ ತೊಗೊಳ್ಳಿ. ಎಷ್ಟು ಬರುತ್ತೆ? 100 ಪ್ಲಸ್ X% ವ್ಯಾಲ್ಯೂ ಇಂಟು ಕೆ. ಇಷ್ಟೊತ್ತನ್ನು ನಾವು ಮಾಡಿರೋದು ಇದನ್ನೇ. ನೀವು ನೋಡಿ ಹೀಗಾದರೂ ಬರೀರಿ, ನೀವು ಹೀಗಾದರೂ ಬರೀರಿ ಅಥವಾ ಹೀಗಾದರೂ ಬರೀರಿ. ಇವು ಎರಡು ಒಂದೇ, ಇವು ಎರಡು ಸೇಮ್, ಇವು ಏನು ಡಿಫ್ರೆಂಟ್ ಇಲ್ಲ, ಏನು ಡಿಫ್ರೆನ್ಸು ಆಗೋದಿಲ್ಲ. ಕ್ಯಾಲ್ಕುಲೇಷನ್ ಮಾಡೋದ್ರೊಳಗೆ ನೀವು 1 ಪ್ಲಸ್ X% ಅಂತಾದರೂ ಬರೀರಿ, ಅಥವಾ 100 ಪ್ಲಸ್ X ಬ್ರ್ಯಾಕೆಟ್ ಕಂಪ್ಲೀಟ್ ಪರ್ಸೆಂಟೇಜ್ ಇಂಟು ಕೆ ಆ ಸಂಖ್ಯೆನ ಬರೀರಿ. ಅದು ಸೇಮ್ ಬರುತ್ತೆ, ಏನು ಯಾವುದೇ ರೀತಿ ವ್ಯತ್ಯಾಸ ಆಗೋದಿಲ್ಲ. ಇದು ನಿಮಗೆ ಗೊತ್ತಾಯ್ತಲ್ಲ. 1 ಅಂತ ಹೇಳಿದರೆ 100% ವ್ಯಾಲ್ಯೂ 1. ಹೇಗಪ್ಪ ಅಂತಂದರೆ, ಒಂದು ಸಂಖ್ಯೆ 100% ಇದೆ, ಪರ್ಸೆಂಟೇಜ್ ವ್ಯಾಲ್ಯೂ ನಾವು ರಿಮೂವ್ ಮಾಡೋಕ್ಕಪ್ಪ ಅಂದರೆ ಡಿವೈಡೆಡ್ ಬೈ 100ಇಂದ ಭಾಗ ಮಾಡ್ತೀವಿ. 100 ಎರಡು ಕ್ಯಾನ್ಸಲ್ ಆಗ್ತವೆ. ಎಷ್ಟು ಬರುತ್ತೆ ಆನ್ಸರ್? ಈಕ್ವಲ್ ಟು 1 ಬರುತ್ತೆ. ಅಂದರೆ 1 ಈಕ್ವಲ್ ಟು 1 ಅಂದಂಗೆ. ಅದೇ ರೀತಿ ನೋಡಿ, 1 ಇರೋದು 100% ಅಂತ ಇದೆ. ಪರ್ಸೆಂಟೇಜ್ ಅಂದರೆ ಪರ್ಸೆಂಟೇಜ್ ಸಿಂಬಾಲ್ ನಾವು ರಿಮೂವ್ ಮಾಡಿದರೆ 100/100. ಈ 100 ನಾವು ಇಲ್ಲಿ ಕಡ್ತಾ ಹೊಡಿದ ಬದಲು ಈ ಸೈಡ್ ಕಳಿಸಿದರೆ ಎಷ್ಟಾಗುತ್ತೆ? 1 ಇಂಟು 100 ಅಂದರೆ 100 ಈಕ್ವಲ್ ಟು 100. ಎರಡು ಸೇಮೇ. ನೀವು ಒಂದು ಅಂತರ ಬರೀರಿ, ಇಲ್ಲ 100% ಅಂತರ ಬರೀರಿ, ಎರಡು ಸೇಮೇ, ಯಾವುದೇ ರೀತಿ ವ್ಯತ್ಯಾಸ ಆಗೋದಿಲ್ಲ. ಇದನ್ನು ನೆನಪಿಟ್ಕೊಳ್ಳಿ. ಯಾವಾಗಲೂ 1 ಅಂದರೆ 100% ಇದ್ದಂಗೆ, 100% ಅಂತ ಹೇಳಿದರೆ ಅದು 1 ಅಂತ ಅಂದಂಗೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ನೀವೇ ಅದನ್ನು ಸಾಲ್ವ್ ಮಾಡಿ. $891 ಸಂಖ್ಯೆಯನ್ನು ನಾವು 27.27% ಅಷ್ಟು ಇನ್ಕ್ರೀಸ್ ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಬರುತ್ತೆ ಅದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿ ಹೇಳಿ ಬೇಗ. ನೋಡಿ 891 ಇದೆಯಲ್ಲ, 891 ಸಂಖ್ಯೆ ಬರೀರಿ. 27.27% ಈ ರೀತಿ ಬರೀರಿ. ಎಷ್ಟು? 1 ಪ್ಲಸ್ 27.27%. 891 ಇಂಟು 27.27% ನಿಮಗಿದ್ರೆ ಫ್ರ್ಯಾಕ್ಷನ್ ವ್ಯಾಲ್ಯೂ ಗೊತ್ತಿದೆ. ಎಷ್ಟು ಹೇಳಿ?
ಅದೇ ಅಗಳಿತ್ತಲ್ಲ ಎಷ್ಟು 1/11 ಅದು ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟು 9.09%. ಇದಕ್ಕೆ ನೀವು ಎಷ್ಟು 3ರಿಂದ ಮಲ್ಟಿಪ್ಲಿಕೇಶನ್ ಮಾಡಿ, ಇದಕ್ಕೂ ನೀವು 3ರಿಂದ ಮಲ್ಟಿಪ್ಲಿಕೇಶನ್ ಮಾಡಿ. 3×27 1 + 3/11 ಬರ್ತಿದ್ರೆ ಫ್ರ್ಯಾಕ್ಷನ್ ವ್ಯಾಲ್ಯೂ 891 ಇಂಟು ಎಲ್ ಸಿ ಎಮ್ ಎಷ್ಟು 11 ಅಂದರೆ 11 + 3 14. ಇವಾಗ ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ಬರುತ್ತೆ 11 1 11 81 ಆಗುತ್ತೆ. ಇದು 11 8 8 1 ಉಳಿದೈತಿ 11 11 14 14 ಪ್ಲಸ್ 1 ಉಳಿದೈತಿ 14 112 112 ಪ್ಲಸ್ 1 113. ಎಷ್ಟು ಬಂತು ಆನ್ಸರು 1134 ಬಂತು. ನೋಡಿ ಆಗಲ್ಲ ನಾನು ಹೇಳಿದ್ನಲ್ಲ ಅದೇ ರೀತಿ ಇದು. ಇಲ್ಲಿ ನೋಡಿ ಈ ರೀತಿ ಮಾಡಿದರೆ ನೀವು ಹೀಗೆ ಬಂತು. ಬೈ ಚಾನ್ಸ್ ಇಷ್ಟೆಲ್ಲ ಮಾಡೋದು ಬದಲು ನೀವು ಇಷ್ಟಿದೆ ಅಲ್ಲ 11ರಲ್ಲಿ 3ನ ಕೂಡಿಸಿದ್ರೆ 14 ಬರುತ್ತೆ ಡೈರೆಕ್ಟ್. ಎಲ್ ಸಿ ಎಮ್ ಏನು ತೊಗೊಳೋದು ಅವಶ್ಯಕತೆ ಇಲ್ಲ. 11ರಲ್ಲಿ 3ನ ಕೂಡಿಸಿದ್ರೆ 14/11 ಬರುತ್ತೆ. ಕ್ಯಾನ್ಸಲ್ ಮಾಡಿ ಆನ್ಸರ್ ಇಷ್ಟೇ ಬರುತ್ತೆ. ಇವಾಗ ನಾವು ಸಮ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಇದೇ ಬೇಸ್ ಮೇಲೆ ಸಮ್ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡೋಣ. ನೋಡಿ ಪ್ರಾಬ್ಲಮ್ ನೋಡಿ. ಎ ಬಿಯ 95% ಆಗಿದ್ದರೆ ಎಯ ಎಷ್ಟು ಪ್ರತಿಶತ ಬಿ ಆಗಿದೆ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ನೋಡಿ ಯಾವಾಗಲೂ ನೀವು ನೋಡಿ ಆಫ್ ಅಂತ ಯಾವಾಗ ಬರುತ್ತೆ, ಇದು ಯಾವಾಗಲೂ ಬೇಸ್ ಆಗಿರುತ್ತೆ. ಏನು ಆಫ್ ಅಂತ ಬಂದಾಗ ಇದೇನಿಲ್ಲಿ ಇರುತ್ತೆ, ಇದು ಯಾವಾಗಲೂ ಇದು ಬೇಸ್ ಆಗಿರುತ್ತೆ. ಇದು ಯಾವಾಗಲೂ ಬೇಸ್ ಆಗಿರುತ್ತೆ. ಎ ಬಿಯ 95% ಆಗಿದ್ದಾರೆ. ಎ ಬಿಯ 95% ಅಂದರೆ ಎ ಬೈ ಬಿ ಅಂದಂಗೆ. ಎ ಬಿಯ 95% ಆಗಿದ್ದರೆ ಎಯ ಎಷ್ಟು ಪ್ರತಿಶತ ಬಿ ಆಗಿದೆ ಅಂತಂದರೆ 95% ಅಂತ ಹೇಳಿದರೆ 95% ಅಂದರೆ ಇದನ್ನು ಬಿಡಿಸಿ ಬರ್ರಿ. 19 95 ಆಗುತ್ತೆ. 19 × 5 95%. 5% ಅಂತ ಹೇಳಿದರೆ ನಮಗೆ ಗೊತ್ತಿದೆ ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು 1/20 1/20. ಇದನ್ನು ಪೂರ್ತಿ ಮಾಡಿದರೆ 19/20. ಅಂದರೆ ಬಿದು ಯೂನಿಟ್ ಎಷ್ಟು 20 ಇದೆ, ಎದು ಯೂನಿಟ್ 19 ಇದೆ. 19 ಯೂನಿಟರ ಅನ್ನಿ ಅಥವಾ ಮಾನರ ಅನ್ನಿ. ಎಷ್ಟು ಎದು ಮಾನ ಅಥವಾ ಎದು ಯೂನಿಟ್ 19 ಐತೆ. ಬಿದು ಮಾನ ಅಥವಾ ಬಿದು ಯೂನಿಟ್ ಎಷ್ಟು 20 ಇದೆ. ನಮಗೆ ಕೇಳಿರೋ ಕ್ವಶನ್ ಏನು, ಎಯ ಎಷ್ಟು ಪ್ರತಿಶತ ಬಿ ಆಗಿದೆ ಅಂದರೆ ಎಯ ಆಫ್ ಎ ಅಂತ ಐತಲ್ಲ, ವಾಟ್ ಪರ್ಸೆಂಟ್ ಆಫ್ ಎ ಅಂದರೆ ನಮಗೆ ಬೇಸ್ ಏನು ಕೇಳಿದ್ದಾರೆ, ಎ ಕೇಳಿದ್ದಾರೆ. ಬೇಸ್ ಏನು ಎ ಇದೆ, ಬಿ ಬೈ ಎ ಕೇಳಿದ್ದಾರೆ ನಮಗೆ ಆನ್ಸರ್. ಎ ಬೈ ಬಿ ಕೊಟ್ಟು ಬಿ ಬೈ ಎ ನಮಗೆ ಆನ್ಸರ್ನ ಇದರ ಆನ್ಸರ್ ಎಷ್ಟು ಪರ್ಸೆಂಟ್ ಬರುತ್ತೆ ಅಂತ ಕೇಳಿದ್ದಾರೆ. ಎದು ಫ್ರ್ಯಾಕ್ಷನಲ್ಲಿ ಇದೇದು ಯೂನಿಟ್ ಎಷ್ಟು 19 ಇದೆ. 19 ಬರ್ಕೋರಿ. 19 ಎದು ಯೂನಿಟ್ 19. ಬಿದು ಯೂನಿಟ್ ಎಷ್ಟು 20. ಇಲ್ಲೇ ಬರೀತೀನಿ ನೋಡಿ. ನಾವು ಕೇಳೋದೇನವರು ಬಿ ಬೈ ಇ ಕೇಳಿದ್ದಾರೆ. ಎದು ಎಷ್ಟು ಯೂನಿಟ್ ಅದಾವೆ, ಎದು ಎಷ್ಟು ಯೂನಿಟ್ 19, ಬಿದು ಯೂನಿಟ್ ಎಷ್ಟೈತಿ 20. ಇವಾಗ ನೋಡಿ ಇದನ್ನು ನೀವು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿ. ಪರ್ಸೆಂಟೇಜ್ ಕನ್ವರ್ಟ್ ಮಾಡಪ್ಪ ಅಂತ ಹೇಳಿದರೆ ನೀವು ಏನು ಮಾಡ್ತೀರಿ, ಇಂಟು 100% ಅಂತ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ತೀರಾ. ಕಡಿತ ಹೊಡೆದ್ರೆ ಏನು ಮಿಸ್ಟೇಕು ಕೂಡ ಆಗ್ಬೋದು. ಈ ರೀತಿ ಇದ್ದಾಗ ನೋಡಿ ಇಲ್ಲಿ ನಾವು ಇಷ್ಟು ತನಕ ಕಲ್ತೀವಲ್ಲ ಅದನ್ನು ಅಪ್ಲೈ ಮಾಡೋಣ ಈಗ. 20 ಅಂತ ಹೇಳಿದರೆ
1 + 1/19 ಅಂತ ಬರ್ಕೊಳ್ಳಿ. ನೋಡಿ ಎಲ್ ಸಿ ಎಮ್ 19 ಆಗುತ್ತೆ. 19 ಅಂದರೆ 19 + 1 20/19 ಸೇಮೇ ಬರುತ್ತೆ. ಯಾವುದೇ ರೀತಿ ವ್ಯತ್ಯಾಸ ಆಗೋದಿಲ್ಲ. ಈ ರೀತಿ ಬರ್ಕೋರಿ, ಈಸಿ ಆಗುತ್ತೆ. 1 + 1/19 ನಮ್ಗೆ ಗೊತ್ತಿದೆ, ಆಗಲೇ ಕಲ್ತೀವಿ ನಾವು. 1 ಅಂತ ಹೇಳಿದರೆ ಎಷ್ಟು ಪರ್ಸೆಂಟ್ ಇರುತ್ತೆ? ಅದು 100% ಇರುತ್ತೆ. ಅದೇ ರೀತಿ 1/19 ಇದ್ರ ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟು ಹೇಳಿ? ಇದನ್ನ ನೆನಪಿಟ್ಕೊಳ್ಳಿ ನೀವು. 1/19 ಪರ್ಸೆಂಟೇಜ್ ವ್ಯಾಲ್ಯೂ, 1/19 ಫ್ರ್ಯಾಕ್ಷನ್ದು ಪರ್ಸೆಂಟೇಜ್ ವ್ಯಾಲ್ಯೂ 5:5/19%. ಇದನ್ನು ನೀವು ನೆನಪಿಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಇದನ್ನು ನೋಟ್ ಮಾಡ್ಕೊಳ್ಳಿ. ಅದನ್ನ ಇಲ್ಲೇ ಬರೆಯೋಣ. ಎಷ್ಟು? 5:5/19 ಎಷ್ಟಾಗುತ್ತೆ ನೋಡಿ? 100 ಒಳಗೆ 5 ಕೂಡಿಸಿದ್ರೆ 105 ಇಷ್ಟಕ್ಕಿಷ್ಟು 5/19. ಆನ್ಸರ್ ಎಷ್ಟು ಬಂತು? 105:5/19 ಅಂದರೆ ನಮಗೆ ಆಪ್ಷನ್ ಯಾವುದು? ಡಿ ಆಪ್ಷನ್ ನಮಗೆ ರೈಟ್ ಆನ್ಸರ್. ಅದೇ ರೀತಿ ಇಲ್ಲಿ ನೋಡಿ, ಇಫ್ 2 numbers are in the ratio 4/5:5/6, then by what percentage is the first number more or less than the second number? ಎರಡು ಸಂಖ್ಯೆ ಅದಾವು, 4/5 ಮತ್ತು 5/6 ಅನುಪಾತದಲ್ಲಿದ್ದಾವೆ. ಮೊದಲ ಸಂಖ್ಯೆ ಎರಡನೇ ಸಂಖ್ಯೆಗೆ ಹೋಲಿಸಿದರೆ ಎಷ್ಟು ಪ್ರತಿಶತ ಹೆಚ್ಚು ಅಥವಾ ಕಡಿಮೆ ಇದೆ ಅಂತ ಕೇಳಿದ್ದಾರೆ. ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿ ಹೇಗೆ ಮಾಡ್ತೀರಾ ನೀವು? ಫೋರ್ ಬೈ 5:5/6 ಇದೆ. ಈ ರೀತಿಯಾದಾಗ ನೀವು ಸಿಂಪಲ್ ಆಗಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. 6 4 24, 5 5 25. ಇಲ್ಲಿ ನಮಗೇನು ಕೇಳಿದಾರೆ ಅವರು? ಮೊದಲ ಸಂಖ್ಯೆ ಎರಡನೇ ಸಂಖ್ಯೆಗೆ ಹೋಲಿಸಿದರೆ, ಅಂದರೆ 24ನ ನಾವು 25ಕ್ಕೆ ಹೋಲಿಸಿದರೆ ಎಷ್ಟು ಪ್ರತಿಶತ ಹೆಚ್ಚು ಅಥವಾ ಕಡಿಮೆ ಇದೆ? 24 25ಕ್ಕೆ ಹೋಲಿಸಿದರೆ ಎಷ್ಟು ಕಡಿಮೆ ಇದೆ ಹೇಳಿದ್ದು? 25ಕ್ಕೆ ಹೋಲಿಸಿದರೆ ಎಷ್ಟು ಕಡಿಮೆ ಇದೆ? -1 ಕಡಿಮೆ ಇದೆ. -1 ಕಡಿಮೆ ಇದೆ. ಎಷ್ಟು ಕಡಿಮೆ ಇದೆ? ಎಷ್ಟು ಪ್ರತಿಶತ ಕಡಿಮೆ ಇದೆ ಅಂತ ಕೇಳಿದ್ದಾರೆ. 24/25 ಈ ರೀತಿ ಬರೆದ್ರೆ ಅಷ್ಟೇ, ಈ ರೀತಿ ಬರೆದ್ರೆ ಅಷ್ಟೇ. 25ರಿಂದ ಇದು 24 ಎಷ್ಟು ಕಡಿಮೆ ಇದೆ ಹೇಳಿ ನೋಡೋಣ? -1 ಕಡಿಮೆ ಇದೆ. ಎಷ್ಟು? 1 -1 ಕಡಿಮೆ ಇದೆ. 1/25 ಫ್ರ್ಯಾಕ್ಷನ್ ವ್ಯಾಲ್ಯೂದು ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟು ನಿಮಗೆ ಗೊತ್ತಿದೆ? 1/25 ಪರ್ಸೆಂಟೇಜ್ ವ್ಯಾಲ್ಯೂ 4%. 4% ಇಲ್ಲಿ ನೋಡಿ, ಈಗ 4% ಇದು ಕಡಿಮೆ ಇದೆ, 4% ಇದು ಜಾಸ್ತಿ ಇದೆ. ನಮಗೇನು ಕಡಿಮೆ ಇದೆ? ಮೈನಸ್. ಅಂದರೆ ನಮಗೆ ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಇಫ್ 91% ಆಫ್ ಎ ಈಸ್ 39% ಆಫ್ ಬಿ ಆ್ಯಂಡ್ ಬಿ ಈಸ್ X% ಆಫ್ ಎ, ದೆನ್ ವ್ಯಾಲ್ಯೂ ಆಫ್ X ಈಸ್. ಎಯ 91%, ಬಿಯ 39% ಆಗಿದ್ದರೆ ಮತ್ತು ಬಿ ಎಯ X% ಆಗಿದ್ದರೆ ಎಕ್ಸ್ನ ಮೌಲ್ಯ ಎಷ್ಟು? ಇಲ್ಲಿ ನೋಡಿ, 91% ಆಫ್ ಎ ಅಂತ ಇದೆ. ಎಯ 91%, ಬಿ ಹೇಗಾಗುತ್ತೆ ಅಂದರೆ ಇದು ಎ ಇಂಟು 91% ಆಫ್ ಈಕ್ವಲ್ ಟು ಬಿ ಎ ಇಂಟು 39% ಆಗೈತಿ. ಅವಾಗ ಬಿ ಎಯ X% ಎಷ್ಟಾಗಿದೆ ಅಂತ ಕೇಳಿದಾರೆ ನಮಗೆ ಆನ್ಸರ್. ಇಲ್ಲಿ ನೋಡಿ ಕಟ್ತಾ ಹೋಗ್ತವೆ ನೋಡಿ, 13 13 7 91, 13 3 39. ಪರ್ಸೆಂಟೇಜ್ ಕ್ಯಾನ್ಸಲ್ ಆಗ್ತಾವೆ. ಎಷ್ಟು ಬಂತು ಆನ್ಸರು? ಎ ಡಿವೈಡ್ ಬಿನ ಈ ಕಡೆ ಕಳಿಸ್ರಿ. ಎ ಡಿವೈಡ್ ಬೈ ಬಿ ಈಕ್ವಲ್ ಟು
3/7 ಇಷ್ಟು ಬಂದಿದೆ. ಅವ್ರು ಕೇಳಿರೋದೇನು ಬಿ ಎಯ X% ಆಗಿದೆ ಅಂತ ಕೇಳಿದ್ರೆ, ಅಂದರೆ ಎಕ್ಸ್ನ ವ್ಯಾಲ್ಯೂ ಕಂಡಿಡಿ ಅಂತ ಹೇಳಿದ್ರೆ. ಅಂದರೆ ನಮ್ಮ ಬೇಸ್ ಏನು ಎ ಇದೆ, ಬೇಸ್ ಎ ಇದೆ, ನ್ಯೂಮರೇಟರ್ ಬಿ ಇದೆ. ಎದು ಯೂನಿಟ್ ಎಷ್ಟು? ಎದು ಮಾನ 3, ಬಿದು ಯೂನಿಟ್ 7. ಇದಕ್ಕೆ ಪರ್ಸೆಂಟೇಜ್ ಕನ್ವರ್ಟ್ ಮಾಡಿ ಎಷ್ಟು ಬರ್ತಿದೆ? ಇಂಟು 100% ನಮಗೆ ಕೇಳಿರೋದೇನವರು ಬಿ ಎಯ X% ಆಗಿದೆ, ಅಂದರೆ ವ್ಯಾಲ್ಯೂ ಎಷ್ಟು ಎಕ್ಸ್ ಅಂತ ಕೇಳಿದ್ದಾರೆ. ಎಷ್ಟು ಬರ್ತಿದೆ ಆನ್ಸರ್? 700%/3. ವ್ಯಾಲ್ಯೂ ನಮಗೆ ಎಕ್ಸ್ ಅಷ್ಟೇ ಕೇಳಿದ್ದಾರೆ, X% ಕೇಳಿಲ್ಲ. ಅಂದರೆ 700/3 ನಮಗೆ ಆನ್ಸರು ಬರುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಅದೇ ರೀತಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ನಾಲ್ಕನೇ ಪ್ರಾಬ್ಲಮ್. ಇಫ್ 85% ಆಫ್ X ಮೈನಸ್ ವೈ ಈಕ್ವಲ್ ಟು 25% ಆಫ್ X ಪ್ಲಸ್ ವೈ, ದೆನ್ ವೈ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಎಕ್ಸ್? ವೈ ಎಕ್ಸ್ದು ಎಷ್ಟು ಪರ್ಸೆಂಟ್ ಇದೆ ಅಂತ ಇಲ್ಲಿ ನಮಗೆ ಕ್ವಶನ್ನ ಕೇಳಿದ್ದಾರೆ. ಇಲ್ಲಿ ನೋಡಿ, 85% ಆಫ್ ಅಂತಂದರೆ ಇಂಟು ಅಂದಂಗೆ 85% ಇಂಟು ಎಕ್ಸ್ ಮೈನಸ್ ವೈ ಇದೆ. ಇದ್ರ ಈಕ್ವಲ್ ಟು 25% ಇದೆ, 25% ಇಂಟು ಎಕ್ಸ್ ಪ್ಲಸ್ ಇದೆ, ಎಕ್ಸ್ ಪ್ಲಸ್ ವೈ. ಇಲ್ಲಿ ನೋಡಿ, ಕಟ್ತಾ ಹೊಡಿರಿ. ಇಲ್ಲಿ 5 17 75 ಆಗುತ್ತೆ. ಎಷ್ಟು? 5 17 5 5. ಇಲ್ಲಿ ನೋಡಿ, 17ನ ಎಕ್ಸ್ ಮತ್ತು ವೈಗೆ ಮಲ್ಟಿಪ್ಲಿಕೇಶನ್ ಮಾಡಿ ಎಷ್ಟು ಬರುತ್ತೆ? ಇಲ್ಲಿ ಪರ್ಸೆಂಟೇಜು ಕ್ಯಾನ್ಸಲ್ ಆಗ್ತಾವೆ. 17x, ಇಲ್ಲಿ 5x, 5xನ ಈ ಕಡೆ ಕಳಿಸಿದ್ರೆ 17x, ಇದು 5x ಪ್ಲಸ್ ಐತಿ, ಈ ಕಡೆ ಕಳಿಸಿದ್ರೆ ಮೈನಸ್ 5x, ಮೈನಸ್ 17x ಐತಿ. ಇಲ್ಲಿ ಪ್ಲಸ್ 5x, ಇದು ಮೈನಸ್ 17, ಇದು ಈ ಕಡೆ ಕಳಿಸಿದ್ರೆ ಪ್ಲಸ್ 17 ಆಗುತ್ತೆ. ಫಸ್ಟ್ 17y ಕೂಡಿಸಿದ್ರೆ ಎಷ್ಟಾಗುತ್ತೆ? 17ರಾಗ 5 ಹೋತಂದರೆ 17x ಒಳಗೆ 5x ಹೋಯ್ತಪ್ಪ ಅಂತ ಹೇಳಿದ್ರೆ 12x, 5 ಪ್ಲಸ್ 7 17, 22x, 22y. ನಮ್ಗೆ ಕೇಳಿರೋದು ಏನವರು y ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಎಕ್ಸ್ ಅಂತ ಕೇಳಿದರೆ. ಕಟ್ತಾ ಹೋಗ್ತಾ ನೋಡಿ, 2 6 2 11 x/y ಎಷ್ಟು ಬಂತು? ನಮಗೆ 11/6 ಬಂತು. ನಮಗೆ ಕೇಳಿದ್ರು y ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಎಕ್ಸ್. ಬೇಸ್ ಎಕ್ಸ್ ಇದೆ, ಎಕ್ಸ್ ಎಷ್ಟು? 6 ಇದೆ. ಎಕ್ಸ್ದು ಯೂನಿಟ್ ಎಷ್ಟಿದೆ? 11 ಇದೆ. ವೈದು ಯೂನಿಟ್ 6 ಇದೆ. y ವಾಟ್ ಪರ್ಸೆಂಟೇಜ್ ಆಫ್ ಎಕ್ಸ್? 1/11 ಇದ್ರ ಫ್ರ್ಯಾಕ್ಷನ್ ವ್ಯಾಲ್ಯೂ ಇದೆ. ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟು? 1/11 9.09%. 1/11 9.09%. ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿ. 5 6 ಎಷ್ಟಾಗುತ್ತೆ? 9 54 ಇಷ್ಟು 6/11. ಆಪ್ಷನ್ ನಮಗೆ ಬಿ ಬರುತ್ತೆ. ಆಪ್ಷನ್ ಬಿ ರೈಟ್ ಆನ್ಸರ್. ಇದನ್ನೆಲ್ಲ ನೀವೇನು ಎಕ್ಸಾಮಲ್ಲಿ ಇಷ್ಟು ಡೀಟೇಲಾಗಿ ಸಾಲ್ವ್ ಮಾಡಬಾರ್ದು. ನೀವು ಟೈಮ್ ಭಾಳ ಹೋಗುತ್ತೆ, ಈ ರೀತಿ ಮಾಡಬಾರ್ದು. ಇಲ್ಲೇ ನೋಡಿ, ಇದು 17 ಹೋಗಿಬಿಡುತ್ತೆ ಕಡ್ತಾ. ಎಷ್ಟು? 17 ಹೋಗುತ್ತೆ. ಇದು 5ರಲ್ಲಿ 17x ಒಳಗೆ 5x, ಇಲ್ಲಿ ಎಷ್ಟು? 5 ಉಳಿತೈತಿ. ಇಲ್ಲಿ 17 ಕಟ್ತಾ ಹೋಗಿಂದ 17x ಒಳಗೆ 5x ಹೋದರೆ ಎಷ್ಟು ಉಳಿತಾವೆ? 12x ಉಳಿತಾವೆ ನಮಗೆ. ಈಕ್ವಲ್ ಟು ಮೈನಸ್ 17 y ಅದಾವೆ, ಇಲ್ಲೇ ಪ್ಲಸ್ 5y ಅದಾವೆ. 17 ಪ್ಲಸ್ 5 22y, 6 11. ಅವಾಗ y ಎಕ್ಸ್ ಇಲ್ಲೇನಂದ್ರೆ ಎಕ್ಸ್ದು ಯೂನಿಟ್ ಡೈರೆಕ್ಟಾಗಿ ಎಕ್ಸ್ದು ಯೂನಿಟ್ 11 ಅದಾವೆ, ವೈದು ಯೂನಿಟ್ 6 ಇದಾವೆ. ನಮಗೆ ಕೇಳಿರೋದು y/x ಅಂತ ಕೇಳಿದ್ದಾರೆ. ಎಕ್ಸ್ದು ಯೂನಿಟ್ ಎಷ್ಟು? 11,
11 ವಾಯ್ದು ಯೂನಿಟ್ 6 1/11 ನಿಮಗೆ ಗೊತ್ತಿದೆ ಎಷ್ಟು 9.09 6/11 ಅಂದರೆ 6 54.5 ಮತ್ತು 54 ಬರುತ್ತೆ. ಇನ್ನು ಬರಲಿ ಅಂದರೆ ಅವ್ರು ಡೈರೆಕ್ಟಾಗಿ ಇಟ್ಟಾರೆ ಇಷ್ಟು 6/11 ಅಂತ ಇಟ್ಟಿದ್ದಾರೆ ಅವರು. ಇಷ್ಟೇ ಆನ್ಸರ್. ಇಷ್ಟೇ ಮಾಡೋಕೆ ನೀವು ಎಕ್ಸಾಮಲ್ಲಿ ಪೂರ್ತಿಯಾಗಿ ಫಸ್ಟಿಗೆ ಏನು ಮಾಡಿದ್ನಲ್ಲ ಆ ರೀತಿ ಮಾಡಬಾರ್ದು. ಇಷ್ಟೇ ನೀವು ಮಾಡಬೇಕು. ಇದ್ರಾಗೂ ನೀವು ಸಿಂಪ್ಲಿಫಿಕೇಷನ್ ಮಾಡಿ ಇದನ್ನು ಮಾಡ್ಬೋದು, ಸ್ಟೆಪ್ಸನ್ನ ಕಡಿಮೆ ಮಾಡ್ಬೋದು. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. x ಮೈನಸ್ ವಾಯ್ನ 60% 45% ಆಫ್ ಎಕ್ಸ್ ಪ್ಲಸ್ ವಾಯ್ ಮತ್ತು y ಈಕ್ವಲ್ ಟು ಎಕ್ಸ್ನ k% ಆಗಿದ್ದರೆ k ನ 21% ಇದಕ್ಕೆ ಸಮನಾಗಿರುತ್ತದೆ. ಆಪ್ಷನ್ 1, ಆಪ್ಷನ್ 6, 7, 3 ಇದರಲ್ಲಿ ಯಾವುದಕ್ಕೆ ಇದು ಸಮನಾಗಿರುತ್ತೆ ಅಂತ ಕೇಳಿದ್ದಾರೆ. ನೋಡಿ 15 4 60, 15 3 45 ಪರ್ಸೆಂಟೇಜ್ ಗೆಟ್ ಕ್ಯಾನ್ಸಲ್ ಆಗ್ತಾವೆ. 4 × x 4x, 3 × x 3x, 4x ಇಲ್ಲಿದಾವೆ, ಇಲ್ಲಿ ಪ್ಲಸ್ 3x ಅದಾವೆ. 4xದಾಗ 3x ಹೋಯ್ತಪ್ಪ ಅಂತಂದರೆ ಒಂದು ಎಕ್ಸ್ ಉಳಿತೈತೆ ನಮಗೆ. 4x ಇಲ್ಲೇ 3xನ ಈ ಕಡೆ ಕಳಿಸಿದರೆ 4x ಮೈನಸ್ 3x ಅಂದರೆ 1x ಉಳಿತೈತೆ ನಮಗೆ. ಇಲ್ಲಿ ನೋಡಿ 4 ಮೈನಸ್ y ಅದಾವೆ, ಇಲ್ಲೇ ಪ್ಲಸ್ 3y ಅದಾವೆ. ಇಲ್ಲಿ ಮೈನಸ್ ಇಂದ ಈ ಕಡೆ ಕಳಿಸಿದರೆ ಪ್ಲಸ್ 4y ಹಾಕವು. 4 + 3 = 7y ಆಗುತ್ತವೆ. ಇಲ್ಲಿ ನಮ್ಗೆ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ y = ಕೊಟ್ಟಿದ್ದಾರೆ. ಇದನ್ನು y = ತಗೋರಿ. y = ಇದನ್ನು 7ನ ಈ ಕಡೆ ಕಳಿಸಿದರೆ 1/7 × x. ಇಲ್ಲಿ ನಮಗೆ k% ಅಂತಂದರೆ 1/7 ಅಂತ ಬಂತು. ಇಲ್ಲಿ ನೋಡಿ y = x ಇಂಟು ಅಂದರೆ ಇಂಟು x ಇಂಟು k% ಅಂದರೆ 1/7 k% ಅಂದರೆ 1/7. ಇಲ್ಲಿ ನೋಡಿ k ನ 21%, k ನ 21% ಅಂದರೆ ಇದು ಪರ್ಸೆಂಟ್ ನಾವು ಇಲ್ಲಿ k ಕೊಟ್ಟರು ಇದು ನಾವು ಹೀಗೂ ಬರೆದ್ರು ಯಾವುದೇ ರೀತಿ ನಮಗೆ ತಪ್ಪಾಗೋದಲ್ಲ. k% ಅಂದರೆ ಎಷ್ಟಿದೆ ನಮಗೆ ವ್ಯಾಲ್ಯೂ 1/7 ಇಂಟು 21 21 7 7 3 ಆನ್ಸರ್ ಎಷ್ಟು ಬಂತು 3. ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. m ನ m% ಪ್ಲಸ್ n ನ n% ಈಕ್ವಲ್ ಟು m ಇಂಟು n ನ 2% ಆಗಿದ್ದರೆ m ನ ಎಷ್ಟು ಶೇಕಡ n ಆಗಿರುತ್ತದೆ? ಬೇಸ್ ಏನು ಹೇಳಿದಾರೆ, m ನ ಎಷ್ಟು ಶೇಕಡ n ಆಗಿರ್ತದೆ ಅಂದರೆ n/m ನ ಕೇಳಿದ್ದಾರೆ ನಮಗೆ. ಆನ್ಸರ್ ಏನು n/m ಎಷ್ಟು ಪರ್ಸೆಂಟೇಜ್ ಇದೆ ಅಂತ ನಮಗೆ ಆನ್ಸರ್ನ ಕೇಳಿದ್ದಾರೆ. ಇಲ್ಲಿ ನೋಡಿ ಇದನ್ನು ಬರ್ಕೋರಿ. m ನ ಅಂದರೆ ಆಫ್ ಅಂದ್ರೇನು, ಇಂಟು ಅಂದಂಗೆ, ಇಂಟು m% ಪ್ಲಸ್ n ಇಂಟು n% ಈಕ್ವಲ್ ಟು ಏನಿದೆ m ಇಂಟು n ಟು ಪರ್ಸೆಂಟೇಜ್. ಇಲ್ಲಿ ನೋಡಿ ಪರ್ಸೆಂಟೇಜ್ ಇಲ್ಲಿ ಇದೆ, ಪರ್ಸೆಂಟೇಜ್ ಇಲ್ಲಿಯೂ ಇದೆ. ಎರಡರಲ್ಲಿ ನಾವು ಕಾಮನ್ ತೊಗೊಳ್ಳೋಣ. ಕಾಮನ್ ತೊಗೊಂಡ್ರೆ ಏನಾಗುತ್ತೆ ನಮಗೆ, ಕಾಮನ್ ತೊಗೊಂಡ್ರೆ ಫುಲ್ ಬ್ರ್ಯಾಕೆಟ್ ಇಲ್ಲಿ ಪರ್ಸೆಂಟೇಜನ್ನ ಇಲ್ಲಿ ಆದರೂ ಹಾಕಿ ಅಥವಾ ಇಲ್ಲಿ ಆದರೂ ಬರೀರಿ, ಏನು ಪ್ರಾಬ್ಲಮ್ ವ್ಯತ್ಯಾಸ ಆಗೋದಿಲ್ಲ. ನೋಡಿ ಇಲ್ಲಿ ಒಂದು ಪರ್ಸೆಂಟೇಜ್ ಇದೆ, ಇಲ್ಲಿ ಒಂದು ಪರ್ಸೆಂಟೇಜ್ಗೆ ಪರ್ಸೆಂಟೇಜ್ ಸಿಂಬಲ್ ಗೆಟ್ ಕ್ಯಾನ್ಸಲ್ ಆಗ್ತಾವೆ. ಇವಾಗ ನೋಡಿ m ಇಂಟು m ಅಂದರೆ m², m ಇಂಟು m ಅಂದರೆ m² ಪ್ಲಸ್ n ಇಂಟು n² ಈಕ್ವಲ್ ಟು mn ಇಂಟು 2 ಐತೆ, ಇದೇನು 2mn. ಇಲ್ಲಿ ನೋಡಿ m² ಪ್ಲಸ್ n² ಈಕ್ವಲ್ ಟು 2mn. 2mn ನಾವು ಈ ಕಡೆ ಕಳ್ಸೋಣ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಎಷ್ಟು ಬರುತ್ತೆ ನೋಡಿ ಆನ್ಸರ್, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಮೈನಸ್ 2mn ಈಕ್ವಲ್ ಟು 0. ಇವಾಗ ನಾವು ಪ್ರಾಬ್ಲಮ್ ಏನು ಒಂದು ಫಾರ್ಮುಲಾ ನಮ್ಗೆ ಗೊತ್ತಿದೆ, a + b
a minus b whole square equal to a square plus b square minus 2ab. a minus b whole square equal to a square plus b square minus 2ab. ಇದು ಫಾರ್ಮುಲಾ ಇದೆ, ಎಲ್ಲರಿಗೂ ಬರುತ್ತೆ ಅಂತ ಅನ್ಕೊತೀನಿ. ಇಲ್ಲಿ ನೋಡಿ, ಇದನ್ನು ಈ ರೂಪದೊಳಗೆ ಬರೆಯೋಣ. ಎಮ್ ಮೈನಸ್ ಎನ್ ಹೋಲ್ ಸ್ಕ್ವೇರ್ ಈಕ್ವಲ್ ಟು 0. ಎಮ್ ಮೈನಸ್ ಎನ್ ಹೋಲ್ ಸ್ಕ್ವೇರ್ ಈಕ್ವಲ್ ಟು 0 ಅಂತಂದಾಗ ಎಮ್ ಮೈನಸ್ ಎನ್ ಈಕ್ವಲ್ ಟು ಅದು ಕೂಡ 0ನೇ ಆಗುತ್ತೆ. ಸ್ಕ್ವೇರ್ನ ಈ ಕಡೆ ಕಳಿಸಿದ್ರೆ ರೂಟ್ ಆಗುತ್ತೆ. ರೂಟ್ 0 ಅಂದರೆ 0ನ, ಸ್ಕ್ವೇರ್ ರೂಟ್ ಆಫ್ ರೂಟ್ 0 ಅಂದರೆ 0ನ. ಇಲ್ಲಿ ನೋಡಿ, ಮತ್ತು ಎನ್ ಈ ಕಡೆ ಕಳಿಸಿದ್ರೆ ಇದು ಈಕ್ವಲ್ಟ್ ಆಗುತ್ತೆ. ಎನ್ ಮೈನಸ್ ಎನ್ ಇದ್ದಿದ್ದು ಈ ಕಡೆ ಕಳಿಸಿದ್ರೆ ಪ್ಲಸ್ ಎನ್, ಎಮ್ ಈಕ್ವಲ್ ಟು ಎನ್ ಅಂತ ಬಂತು. ಏನು ಬಂತು ನಮಗೆ? ಎಮ್ ಈಕ್ವಲ್ ಟು ಎನ್ ಅಂತ ಬಂತು. ಅಂದರೆ ಎಮ್ಮು ಎಷ್ಟು ಪರ್ಸೆಂಟ್ ಇರುತ್ತೆ, ಎನ್ನೂ ಕೂಡ ಅಷ್ಟೇ ಪರ್ಸೆಂಟ್ ಇರುತ್ತೆ. ಇದು 1% ಇದ್ದರೆ ಇದು 1%, ಇದು 50% ಇದ್ದರೆ ಇದು 50%. ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ಏನು ಈಕ್ವಲ್ ಟು ಅದು, ಸೇಮ್ ಸಮ ಅದು. ಅಂದರೆ ನಮ್ಗೆ ಗೊತ್ತಿದೆ, ಯಾವುದೇ ಒಂದು ಪ್ರತಿಯೊಂದು ವಸ್ತು ಅಥವಾ ಒಂದು ಸಂಖ್ಯೆ ತನ್ನಷ್ಟಕ್ಕೆ ತಾನೇ ಏನು 100% ಇರುತ್ತೆ. ಅಂದರೆ ಎಮ್ 100% ಇತ್ತಪ್ಪ ಅಂದರೆ ಇದು ಎನ್ನೂ 100% ಇರುತ್ತೆ. ಅಂದರೆ ಆಪ್ಷನ್ ನಮಗೆ ಸಿ ರೈಟ್ ಆನ್ಸರ್. ನೋಡಿ, 25% ಆಫ್ 50% ಆಫ್ 30% ಆಫ್ 150 ಡಿವೈಡೆಡ್ ಬೈ 40% ಆಫ್ 2250 ಈಸ್ ಈಕ್ವಲ್ ಟು. ಇದನ್ನು CGL ಮೇನ್ಸ್ 2020 ಒಳಗೆ ಕೇಳಿದ್ದಾರೆ. ಆಪ್ಷನ್ 0.825%, ಆಪ್ಷನ್ ಬಿ 0.25%, ಆಪ್ಷನ್ ಸಿ 0.625%, ಆಪ್ಷನ್ ಡಿ 0.225%. ನೋಡಿ, ಇದನ್ನು ಯಾವ ರೀತಿ ಮಾಡ್ತೀರಪ್ಪ ಅಂದರೆ 25% ಆಫ್ ಅಂತಂದರೆ ಇಂಟು ಬ್ರ್ಯಾಕೆಟ್ 50% ಆಫ್ ಅಂದರೆ ಇಂಟು 30% ಆಫ್ ಅಂತ ಹೇಳಿದರೆ ಇಂಟು 150 ಡಿವೈಡೆಡ್ ಬೈ 40% ಇಂಟು 2250 ಇದೆ. ಇದೆಲ್ಲ ನೋಡಿ, ಕ್ಯಾಲ್ಕುಲೇಷನ್ ನೋಡಿ. ಕೆಳಗಿರೋ ಒಂದೊಂದು ಪರ್ಸೆಂಟ್, ಮೇಲಿರೋ ಒಂದು ಪರ್ಸೆಂಟ್ನ ಕ್ಯಾನ್ಸಲ್ ಮಾಡಿ. 1 0 0 ಕ್ಯಾನ್ಸಲ್ ಆಗುತ್ತೆ. 15 1 15 15 225, 15 1 15 2. ಇಲ್ಲಿ ನೋಡಿ, 2 ಇಂಟು 50, 2 ಇಂಟು 50 100, 100%. 100% ಅಂತ ಹೇಳಿದರೆ ಅದ್ರ ವ್ಯಾಲ್ಯೂ, ಫ್ರ್ಯಾಕ್ಷನ್ ವ್ಯಾಲ್ಯೂ 1. ಸೊ ಈ 2 ಸೇರಿ 1 ಆಯಿತು. 25% ಇಂಟು 1 ಇಷ್ಟಾಯ್ತು. ಟೋಟಲ್ ನಾವು ಬಂದಿರೋದು ಇವಾಗ 25% ಡಿವೈಡೆಡ್ ಬೈ 40 ಬಂದಿದೆ. ನಮಗೆ ಗೊತ್ತಿದೆ 1 ಡಿವೈಡೆಡ್ ಬೈ 40 ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು, 1/40 2.5%. ಇಲ್ಲೇ ಬರೆಯೋಣ. ಈಕ್ವಲ್ ಟು 25% ಇಂಟು 2.5%. ಇಲ್ಲಿ ನೋಡಿ, ಇದನ್ನು ಪಾಯಿಂಟ್ನ 1 ಸೆಕೆಂಡಿಗೆ ಮರೆತು ಬಿಡಿ. 25 ಇಂಟು 25 ಎಷ್ಟು ಬರುತ್ತೆ ಆನ್ಸರು? 625. ಇಲ್ಲಿ ಒಂದು ಸಂಖ್ಯೆ ಆದಮೇಲೆ ಒಂದು ಪಾಯಿಂಟ್ ಇತ್ತಲ್ಲ, ಅದನ್ನು ಒಂದು ಪಾಯಿಂಟ್ ಇಡಿ. ಇಲ್ಲಿ ನೋಡಿ, ಇಲ್ಲೊಂದು ಪರ್ಸೆಂಟೇಜ್ ಸಿಂಬಾಲ್ ಇದೆ, ಇಲ್ಲೊಂದು ಪರ್ಸೆಂಟ್ ಸಿಂಬಾಲ್ ಇದೆ. 2 ಪರ್ಸೆಂಟೇಜ್ ಸಿಂಬಾಲ್. ಯಾವುದೇ ಒಂದು ಸಂಖ್ಯೆಗೆ 2% ಸಿಂಬಾಲು ಯಾವಾಗಲೂ ಬರೋದಿಲ್ಲ. ಹಾಗಾದರೆ ನಾವು ಒಂದೇ ಪರ್ಸೆಂಟೇಜ್ ಸಿಂಬಾಲ್ನ ಇಡಬೇಕು. 1% ಸಿಂಬಾಲ್ನ ತೆಗಿಬೇಕಂದ್ರೆ ಏನು ಮಾಡಬೇಕು? ಡಿವೈಡೆಡ್ ಬೈ 100ರಿಂದ ಭಾಗಿಸ್ಬೇಕು. ನೋಡಿ, 2 ಸಂಖ್ಯೆ ಆದಮೇಲೆ 2 0 ಅದಾವಲ್ಲ ಕೆಳಗಡೆ, 2 ಸಂಖ್ಯೆ ಆದಮೇಲೆ ಒಂದು ಪಾಯಿಂಟ್ನ ಇಡಿ. ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಒಂದು ಪಾಯಿಂಟ್ ಇದೆ. ಇದು 1 2 ಇಲ್ಲಿ ಪಾಯಿಂಟ್ ಇಡೋಕೆ ಆಗೋದಿಲ್ಲ. ಆಲ್ರೆಡಿ ಒಂದು ಪಾಯಿಂಟ್ ಇದೆ ಅಲ್ಲ, ಈ ಸಂಖ್ಯೆ ಬಿಟ್ಟು ಎಲ್ಲಿ ಪಾಯಿಂಟ್ ಇಲ್ಲ ಆ ಸಂಖ್ಯೆಯಲ್ಲಿಂತ 2 ಸಂಖ್ಯೆ ಬಿಟ್ಟು ಒಂದು ಪಾಯಿಂಟ್ ಇಡಿ. ಅಂದರೆ 2 6. 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇಟ್ಟರೆ ಎಷ್ಟಾಗುತ್ತೆ ಆನ್ಸರು? 0.6.
625%. ಎಷ್ಟು ಬರುತ್ತೆ ಆನ್ಸರು? 0.625%. ಅಂದರೆ ಆಪ್ಷನ್ ಯಾವುದು? ಆಪ್ಷನ್ ಸಿ ನಮಗೆ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, 400ರ 25% ಪ್ಲಸ್ 1260ರ 35% ಪ್ಲಸ್ 1800ರ 27% ಈಕ್ವಲ್ ಟು 1020 ಪ್ಲಸ್ ಎಕ್ಸ್ ಆಗಿದ್ದರೆ ಎಕ್ಸ್ನ ಮೌಲ್ಯವು ಇದರ ನಡುವೆ ಇರುತ್ತದೆ. ಆಪ್ಷನ್ 6ರಿಂದ 10, 0 to 5, ಆಪ್ಷನ್ ಸಿ 11 to 12, ಆಪ್ಷನ್ ಡಿ 16 to 20. ಇಲ್ಲಿ ನೋಡಿ, 1%ಗೆ ಪರ್ಸೆಂಟೇಜ್ ಸಿಂಬಾಲಿಗೆ 2 0 ಕ್ಯಾನ್ಸಲ್ ಆಗ್ತಾವೆ. ಅಂದರೆ ನಮಗೆ ಉಳಿದಿರೋದು ಎಷ್ಟು? 25 ನಾಲ್ಕಲೆ 100 ಆಗುತ್ತೆ. ಇಲ್ಲಿ ನೋಡಿ, 1260 ಇಂಟು 35%. 35% ಇದೆಯಲ್ಲ, ಇದನ್ನು 30 ಪ್ಲಸ್ 5% ಮಾಡ್ಕೊಳ್ಳಿ ಮಲ್ಟಿಪ್ಲಿಕೇಶನ್ ಮಾಡೋದಕ್ಕೆ. 2 0 0, 3 2 3 6 18, 3 2 6 1 7, 3 1 3 ಪ್ಲಸ್ 5 0 5 6 30, 5 30, 5 2 13 13, 5 1 6, 2 ಪ್ಲಸ್ ಮಾಡಿ ಎಷ್ಟಾಗುತ್ತೆ? 2 0, 11 ಕೈಲಿ ಬಂತು 1, 14 ಕೈಲಿ ಬಂತು 1, 4 ಎಷ್ಟು ಬಂತು? 44,100. ಇಲ್ಲೇನು ಪರ್ಸೆಂಟೇಜ್ ಇತ್ತಲ್ಲ, ಪರ್ಸೆಂಟೇಜಿಗೆ 2 ಸಂಖ್ಯೆ ಆದಮೇಲೆ ಒಂದು ಪಾಯಿಂಟ್ ಇಡಿ. 2 5 ಎಷ್ಟು ಉಳಿತಿದ್ದು? 441. 441. 1800 ಇಂಟು 27%. ಪರ್ಸೆಂಟೇಜಿಗೆ 2 0 ಕ್ಯಾನ್ಸಲ್ ಆಗ್ತಾವೆ. 18 ಇಂಟು 27 ಮಾಡಿ ಎಷ್ಟು ಬರುತ್ತೆ ಆನ್ಸರು? 18 ಇಂಟು 30 ಮೈನಸ್ 3 ಮಾಡಿ. 18 3 54, 1 0, 18 3 54. 540 54 ಕಳೀರಿ ಎಷ್ಟಾಗುತ್ತೆ? 40 ಹೋಯ್ತು 14, 500 14 ಹೋಯ್ತು ಅಂದರೆ 486. ಕೂಡ 86 ಬಂತು. ನೆಕ್ಸ್ಟ್ ಈಕ್ವಲ್ ಟು ಇದು ಎಷ್ಟಿದೆ? 1020 ಪ್ಲಸ್ ಎಕ್ಸ್ ಇದೆ. ಇಲ್ಲಿ ನೋಡಿ, ಇವಾಗ ನೀವು ಇದನ್ನು 3 ಪ್ಲಸ್ ಮಾಡಬೇಕು. ಪ್ಲಸ್ನ ಯಾವ ರೀತಿ ಮಾಡ್ತಾರೆ ನೋಡಿ, 441 486, ಈ ಮೇಲಿಂದ 86 41 ಬಿಡಿ. ಎಷ್ಟು? 100 ಪ್ಲಸ್ 400 ಪ್ಲಸ್ 400, 400 800 1 900 ಬಂತು. 900. 80 ಪ್ಲಸ್ 40 120, 120 ಪ್ಲಸ್ 1 ಪ್ಲಸ್ 6 7, 127. 900 ಪ್ಲಸ್ 127 1027. ಎಷ್ಟು ಬರುತ್ತೆ? 1027. 1027 ಈಕ್ವಲ್ ಟು 1020 ಪ್ಲಸ್ ಎಕ್ಸ್. ನೋಡಿ, 1027 ಮೈನಸ್ 120, 1020 ಅಂದರೆ 7 ಈಕ್ವಲ್ ಟು ಎಕ್ಸ್. ಎಷ್ಟರ ನಡುವೆ ಇದೆ? ಆಪ್ಷನ್ ಎ 6 to 10 ನಡುವೆ ನಮಗೆ ಎಕ್ಸ್ನ ವ್ಯಾಲ್ಯೂ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮೊದಲು ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನೋಡಿ, ಮೊದಲು ಇನಿಷಿಯಲ್ ವ್ಯಾಲ್ಯೂ 100 ಇದೆ, 100%. ಫೈನಲ್ ವ್ಯಾಲ್ಯೂ 118 ಇದೆ ಅಂತ ಇಟ್ಕೊಳ್ಳಿ. ಎಷ್ಟು ಚೇಂಜ್ ಆಯಿತು? 18 ಆಯಿತು. ಫಸ್ಟು 100 ಇತ್ತು, ಇವಾಗ 118 ಆಯಿತು. ಪರ್ಸೆಂಟೇಜ್ ಚೇಂಜ್ ಎಷ್ಟಾಯ್ತಪ್ಪ ಅಂದರೆ 18% ಚೇಂಜ್ ಆಯಿತು. 100%ಅಲ್ಲಿ 118% ಆಯ್ತಪ್ಪ ಅಂದರೆ ಚೇಂಜ್ ಇನ್ ಪರ್ಸೆಂಟೇಜ್ ಎಷ್ಟು?
18%. ಅದೇ ನೋಡಿ, ಮೊದಲು 100 ಇತ್ತು, 100, ಇವಾಗ 118 ಆಯಿತು. ಇದು ಇನಿಷಿಯಲ್, ಇದು ಫೈನಲ್. ಎಷ್ಟು ಚೇಂಜ್ ಆಯಿತು ಹೇಳಿ? ಇಲ್ಲಿ +18 ಚೇಂಜ್ ಆಯಿತು. ಇದು ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡ್ತೀರಾ? ಫಸ್ಟ್ ಎಷ್ಟಿತ್ತು ಡಿವೈಡೆಡ್ ಬೈ ಬೇಸ್ 100 ಇತ್ತು. ಕೆಳಗೆ ಏನು ಬರ್ತಿದೆ ಯಾವಾಗಲೂ ಒರಿಜಿನಲ್ ವ್ಯಾಲ್ಯೂ ಆಗಿರ್ತದೆ, ಯಾವಾಗಲೂ ಒರಿಜಿನಲ್ ವ್ಯಾಲ್ಯೂ. ಅಂದರೆ ಮೊದಲು 100 ಇತ್ತು, ಇವಾಗ ಎಷ್ಟು ಚೇಂಜ್ ಆಯಿತು? 18. 100 + 18 ಅಂದರೆ 118. ಪರ್ಸೆಂಟೇಜಿಂದ ಕನ್ವರ್ಟ್ ಮಾಡಿದರೆ ಎಷ್ಟಾಗುತ್ತೆ? 100%. 100ಕ್ಕೆ 100 ಗೆಟ್ ಕ್ಯಾನ್ಸಲ್ ಆಗ್ತಾವೆ. ಉಳಿದಿರೋದು ಎಷ್ಟು? 18%. ಅಂದರೆ 100ರಲ್ಲಿ ಯಾವುದೇ ರೀತಿ ಚೇಂಜ್ ಆಗಲಿ ಅದು ಡೈರೆಕ್ಟ್, 100ರಲ್ಲಿ ಎಷ್ಟೇ ಚೇಂಜ್ ಆಗಲಿ ಅದು ಡೈರೆಕ್ಟ್ ಪರ್ಸೆಂಟೇಜ್ ರೂಪದಲ್ಲಿ ನಮಗೆ ಬರುತ್ತೆ. ಅಂದರೆ ಇನ್ನೊಂದು ನೋಡಿ ಎಕ್ಸಾಂಪಲ್ಲು, ಒಂದು 100 ಇದೆ, ಇದು 126 ಫೈನಲ್ ವ್ಯಾಲ್ಯೂ. ಎಷ್ಟು ಚೇಂಜ್ ಆಯ್ತು ಹೇಳಿ? ಇಲ್ಲಿ 26 ಚೇಂಜ್ ಆಯಿತು. 100 ಇದ್ದಿದ್ದು 126 ಆಯಿತು. 26 ಸಂಖ್ಯೆ ಚೇಂಜ್ ಆಯಿತು. ಇದು ಪರ್ಸೆಂಟೇಜ್ ಕನ್ವರ್ಟ್ ಮಾಡಿ ಡಿವೈಡೆಡ್ ಬೈ 100. ಇದು ಮೊದಲು 100 ಇತ್ತು, +26 ಆ್ಯಡ್ ಆಯಿತು, ಅಂದರೆ ಟೋಟಲ್ 126 ಆಯಿತು. ಇದು ಪರ್ಸೆಂಟೇಜಿಗೆ ಎಷ್ಟು ಪರ್ಸೆಂಟ್ ಚೇಂಜ್ ಆಯಿತು ಅಂತ ಕೇಳಿದರೆ ಇಂಟು ಪರ್ಸೆಂಟೇಜ್, 100ಕ್ಕೆ 100 ಗೆಟ್ ಕ್ಯಾನ್ಸಲ್ ಆಗ್ತಾವೆ. 26% ಚೇಂಜ್ ಆಯಿತು. 100ರಲ್ಲಿ ನಮಗೆ ಯಾವುದೇ ರೀತಿ ಚೇಂಜ್ ಬಂದರೆ ಅದು ಡೈರೆಕ್ಟಾಗಿ ನಮಗೆ ಪರ್ಸೆಂಟೇಜ್ ರೂಪದಲ್ಲಿ ನಮಗೆ ಬರುತ್ತೆ. ಅದು ಡೈರೆಕ್ಟ್ ಆದರೆ ಪರ್ಸೆಂಟೇಜ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಮತ್ತು ಇನ್ನೂ ಒಂದು ಇನಿಷಿಯಲ್, ಇದು ಫೈನಲ್. ಯಾವುದೇ ಒಂದು ಸಂಖ್ಯೆ 2ರಷ್ಟು ಅಥವಾ 2 ಪಟ್ಟು ಆಯಿತಪ್ಪ ಅಂತ ಹೇಳಿದರೆ ಅದು ಯಾವ ರೀತಿ ಅಂದರೆ, ಮೊದಲು ಅದು 1 ಇತ್ತು, ಆಮೇಲೆ 2 ಪಟ್ಟು 2 ಆಯಿತು, ಇಂಟು 2 ಆಯಿತು. ಅಂದರೆ ಎಷ್ಟು ಚೇಂಜ್ ಆಯಿತು ಹೇಳಿ? 1 ಇದ್ದಿದ್ದು 2 ಆಯಿತು. ಚೇಂಜ್ ಎಷ್ಟು ಬಂತು? 1 ಇದ್ದು 2 ಆಯಿತು. ಅಂದರೆ +1 ಜಾಸ್ತಿ ಆಯಿತು, +1 ಜಾಸ್ತಿ ಆಯಿತು. ಇವಾಗ ಇದನ್ನು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿ, 1 ಇನಿಷಿಯಲ್ ವ್ಯಾಲ್ಯೂ ಎಷ್ಟು? 1 ಇಂಟು 100%. ಎಷ್ಟು ಪರ್ಸೆಂಟ್ ಆಯಿತು? ಇದು ಎಷ್ಟು ಪರ್ಸೆಂಟ್ ಚೇಂಜ್ ಆಯಿತು? 1 ಇಂಟು 100 ಅಂದರೆ 100%. ಅಂದರೆ ಕಂಪ್ಲೀಟಾಗಿ 100% ಚೇಂಜ್ ಆಯಿತು. ಅದೇ ರೀತಿ ನೋಡಿ, ಯಾವುದೇ ಒಂದು ಸಂಖ್ಯೆ 3ರಷ್ಟು ಅಥವಾ 3 ಪಟ್ಟು ಹೆಚ್ಚಾಯಿತು ಅಂತ ಬರುತ್ತೆ ಕ್ವಶನಲ್ಲಿ. ಅವಾಗ ನಾವು ಏನು ಮಾಡಬೇಕು? ಅದು ಮೊದಲು 1 ಇತ್ತು, 1 ಇದ್ದಿದ್ದು 3ರಷ್ಟು ಆಯಿತು, 3 ಪಟ್ಟು 3ರಷ್ಟು ಆಯಿತು. ಅಂದರೆ ಎಷ್ಟು ಚೇಂಜ್ ಆಯಿತು ಹೇಳಿ ನಮಗೆ? 1 ಇರೋದು 3 ಆಯಿತು. ಅಂದರೆ 1 ಇರೋದು 3 ಆಯಿತು ಅಂದರೆ +2 ಆಯಿತು, +2 ಚೇಂಜ್ ಆಯಿತು. ಮೊದಲು 1 ಇತ್ತು, ಇವಾಗ 3 ಆಯಿತು, ಅಂದರೆ +2 ಆಯಿತು. ಇದನ್ನು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿ ಡಿವೈಡ್ ಬೈ ಒರಿಜಿನಲ್ ವ್ಯಾಲ್ಯೂ 1 ಇಂಟು 100%. ಎಷ್ಟು ಬರುತ್ತೆ ಹೇಳಿ? 200%. ಅದೇ ರೀತಿ ನೋಡಿ, ಈಗ ಯಾವುದೇ ಒಂದು ಸಂಖ್ಯೆ 5ರಷ್ಟು ಆಯಿತು ಅಥವಾ 5 ಪಟ್ಟು ಆಯಿತು ಅಂತಂದು ಕ್ವಶನಲ್ಲಿ ಬರುತ್ತೆ. ಅವಾಗೇನು ನಾವೇನು ಮಾಡಬೇಕು? ಮೊದಲು 1 ಇತ್ತು, ಅದು 5 ಪಟ್ಟು ಆಯಿತು. ಅಂದರೆ ಮೊದಲು 1 ಇದ್ದ ಸಂಖ್ಯೆ ಇವಾಗ 5 ಆಯಿತು. ಎಷ್ಟು ಚೇಂಜ್ ಆಯಿತು ಹೇಳಿ? ಚೇಂಜ್ ಎಷ್ಟು ಆಯಿತು? +4 ಚೇಂಜ್ ಆಯಿತು. ಡಿವೈಡೆಡ್ ಬೈ 1 ಇದ್ದಿದ್ದು +4 ಆಯಿತು, ಇಂಟು 100%. ಟೋಟಲ್ ಎಷ್ಟು? 400% ಚೇಂಜ್ ಆಯಿತು. ಇದೇ ರೀತಿ ಅದೇ ರೀತಿ 6 ಪಟ್ಟು ಆಯಿತಪ್ಪ ಅಂತ ಹೇಳಿದರೆ 6, 1 ಇದ್ದಿದ್ದು 6 ಆಯಿತು, ಅಂದರೆ 5 ಜಾಸ್ತಿ ಆಯಿತು, ಅಂದರೆ 500%. 10 ಇದ್ದಿದ್ದು 10 ಪಟ್ಟು ಅಂತಂದರೆ 1 ಇದ್ದಿದ್ದು 9 ಆಯಿತು. ಅಂದರೆ 10 ಪಟ್ಟು ಅಂದರೆ 1 ಇದ್ದಿದ್ದು 10 ಆಯಿತು. ಅಂದರೆ ಎಷ್ಟು ಇನ್ಕ್ರೀಸ್ ಆಯಿತು? 9 ಇನ್ಕ್ರೀಸ್ ಆಯಿತು, ಅಂದರೆ 900%. ಇದೇ ಬೇಸ್ ಮೇಲೆ ಈ ಪ್ರಾಬ್ಲಮ್ನ ಕೇಳಿದ್ದಾರೆ. ಒಂದು ಸಂಖ್ಯೆ 6 ಪಟ್ಟು ಆದರೆ ಅದರ ಪ್ರತಿಶತ ಏರಿಕೆ ಎಷ್ಟು? ಅದೇ ರೀತಿ ಒಂದು ಸಂಖ್ಯೆ ಎಷ್ಟು? 6 ಪಟ್ಟು ಆಯಿತು, ಅಂದರೆ 1 ಇದ್ದಿದ್ದು
6 ಆಯಿತು. ಎಷ್ಟು ಏರಿಕೆ ಆಯಿತು ಇದು? +5 +5ರಷ್ಟು ಇದು ಏರಿಕೆ ಆಯಿತು. ಅಂದರೆ ಪರ್ಸೆಂಟೇಜ್ ಕನ್ವರ್ಟ್ ಮಾಡಿರಿ. +5 ಎಷ್ಟು ಏರಿಕೆ ಆಯಿತು. ಫಸ್ಟ್ ಎಷ್ಟಿತ್ತು? 1 ಇತ್ತು. +5ರಷ್ಟು ಏರಿಕೆ ಆಯಿತು ಇಂಟು 100%. ಎಷ್ಟಾಯಿತು? 500%. ಆನ್ಸರ್ ಡಿ ಆಪ್ಷನ್ ನಮ್ದು ಆನ್ಸರ್. ಅದೇ ರೀತಿ ನೋಡಿ, ಇಲ್ಲಿ ನೋಡಿ, ಇದು ಒಂದು ಸ್ವಲ್ಪ ಇಲ್ಲಿ ಚೇಂಜ್ ಇದೆ. A1 A2ಕ್ಕಿಂತ 19 ಪಟ್ಟು ಹೆಚ್ಚು ಆದರೆ A2 A1ಕ್ಕಿಂತ ಎಷ್ಟು ಪ್ರತಿಶತ ಕಡಿಮೆ ಇದೆ ಅಂತ ಕೇಳಿದ್ದಾರೆ. ಇಲ್ಲಿ ಬರೀ ನಮಗೆ 6 ಪಟ್ಟು ಹೆಚ್ಚಾಗಿತ್ತು. 6 ಪಟ್ಟು ಆಗಿತ್ತು, ಬರೀ 6 ಪಟ್ಟು ಆಗಿತ್ತು. ಆದರೆ ಇಲ್ಲಿ 6 ಪಟ್ಟು ಹೆಚ್ಚು ಆಗಿದೆ. ಅಂದರೆ ಇಲ್ಲಿ ಹೆಚ್ಚು ಅಂತ ಒಂದು ವರ್ಡ್ ಇದೆ. ಇವಾಗ ಕಂಪ್ಲೀಟಾಗಿ ಸ್ವಲ್ಪ ಕ್ಯಾಲ್ಕುಲೇಷನ್ ಚೇಂಜ್ ಆಗುತ್ತೆ. ಎರಡು ಲೆಕ್ಕ ಸೇಮ್ ಇಲ್ಲ. ಇಲ್ಲಿ 6 ಪಟ್ಟು ಅಂತ ಅಷ್ಟೇ ಇತ್ತು, ಇಲ್ಲಿ 6 ಪಟ್ಟು ಹೆಚ್ಚಾಗಿದೆ ಅಂದಾಗ ಇಲ್ಲಿ ಯಾವ ರೀತಿ ಮಾಡ್ಬೇಕು ನಾವು ನೋಡಿ. A1 A2ಕ್ಕಿಂತ ಕಿಂತ ಅಂತ ಬಂತಲ್ಲ, A1 ಈಸ್ 19 ಟೈಮ್ಸ್ ಮೋರ್ ದೆನ್ ಅಂತ, ಕಿಂತ ದೆನ್ ಅಂತ ಬಂದಾಗ ಬೇಸ್ A2 ಆಗಿರ್ತೈತಿ. A2ಕ್ಕಿಂತ ಅಂದ್ರೆ ಬೇಸ್ A2, ದೆನ್ A2 ಅಂದ್ರೆ ಬೇಸ್ A2 ಆಗಿರುತ್ತೆ. A1 / A2 ಬೇಸ್ ಎಷ್ಟಿದೆ? A1 A2ಕ್ಕಿಂತ 19 ಪಟ್ಟು ಹೆಚ್ಚು ಇದೆ ಅಂತಂದ. ಅಂದರೆ ನೋಡಿ, A2 ಮೊದಲು 1 ಇತ್ತು. A2 1 ಇತ್ತು. ಇವಾಗ ಎಷ್ಟಾಗಿದೆ ಅದು? A2 ಮೊದಲು 1 ಇತ್ತು ಅಂದರೆ A1 A2ಕ್ಕಿಂತ 19 ಪಟ್ಟು ಹೆಚ್ಚಾಗಿದೆ. 19 ಪಟ್ಟು ಅಂದರೆ 1 + 19 20 ಆಗಿದೆ. 20 ಆಗಿದೆ. ಅದೇ ರೀತಿ ಆವಾಗ A2 A1ಕ್ಕಿಂತ ಎಷ್ಟು ಪ್ರತಿಶತ ಕಡಿಮೆ ಇದೆ ಅಂತ ಕೇಳಿದ್ದಾರೆ ಆನ್ಸರ್. ಅಂದರೆ A2 A1ಕ್ಕಿಂತ, A2 ಈಸ್ ವಾಟ್ ಪರ್ಸೆಂಟೇಜ್ ಲೆಸ್ ದೆನ್ A1 ಅಂದರೆ ಬೇಸ್ ಏನು? ಇವಾಗ A1 ನಮಗೆ ಬೇಸ್ ಇದೆ. ಬೇಸ್ ಏನಿದೆ ಹೇಳಿ? ಇವಾಗ A1 ನಮಗೆ ಬೇಸ್ ಇದೆ. A1ಕ್ಕಿಂತ A2 ಎಷ್ಟು ಕಡಿಮೆ ಇದೆ ಅಂತ ನಮಗೆ ಕೇಳಿದ್ದಾರೆ. ಅಂದರೆ A1ದು ಯೂನಿಟ್ ಎಷ್ಟು? 20, A2ದು 1 ಎಷ್ಟು ಕಡಿಮೆ ಇದೆ ಹೇಳಿ? A1 20 ಇದೆ, A2 1 ಎಷ್ಟು ಕಡಿಮೆ ಇದೆ? -19 ಕಡಿಮೆ ಇದೆ. ಅಂದರೆ -19 / 20. ಇದನ್ನು ಪರ್ಸೆಂಟೇಜಿಗೆ ಕ್ಯಾಲ್ಕುಲೇಷನ್ ಮಾಡಿ ಎಷ್ಟಾಗುತ್ತೆ? 19 1/20 ಅಂತ ಹೇಳಿದರೆ ಇದು 5% ಈಕ್ವಲ್ ಟು ಎಷ್ಟು ಬರುತ್ತೆ? 95%. ಆನ್ಸರ್ ನಮಗೆ ಆಪ್ಷನ್ ಸಿ ರೈಟ್ ಆನ್ಸರ್. ಈ ಕ್ಲಾಸಲ್ಲಿ ಯಾವುದೇ ರೀತಿ ನಿಮಗೆ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ನಾವು ಇಲ್ಲಿಗೆ ಎಂಡ್ ಅಪ್ ಮಾಡೋಣ ಇದು ಕ್ಲಾಸನ್ನು. ನೆಕ್ಸ್ಟ್ ನಾಳೆ ನಾವು ಇನ್ನೂ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡೋಣ. CHS ಅಲ್ಲಿ, MTS, CGL ಅಲ್ಲಿ ಕೇಳಿರುವಂಥ ಮತ್ತು RRB NTPC RRB ಗ್ರೂಪ್ ಡಿ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ಸನ್ನು ಕೂಡ ನಾವು ಸಾಲ್ವ್ ಮಾಡೋಣ. ಮತ್ತು KPS ಅಲ್ಲಿ, KEA, PC ಇವೆಲ್ಲದಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳನ್ನು ಕೂಡ ನಾವು ಮುಂದೆ ಹೋಗ್ತಾ ಸಾಲ್ವ್ ಮಾಡ್ಕೊತ ಹೋಗೋಣ. ನಾಳೆ ಇದಕ್ಕಿಂತ ನಾವು ಇಂಟ್ರೆಸ್ಟಿಂಗ್ ಮತ್ತು ಡಿಫಿಕಲ್ಟ್ ಇರೋ ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡೋಣ. ಇವು ಎಲ್ಲ ಬೇಸಿಕ್ ಮೇಲೆ ಇದ್ದವು, ಬೇಸಿಕ್ಕಿಂದ ಸಾಲ್ವ್ ಆದವು. ನಾಳೆ ನಾವು ಸ್ವಲ್ಪ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡೋಣ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ವಿಲ್ ಟ್ರೈ ಟು ಸಾಲ್ವ್ ಆಲ್ ಯುವರ್ ಡೌಟ್ಸ್. ಸೊ ಹೋಗ್ತಾ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾವುದೇ ನೋಟಿಫಿಕೇಷನ್ ಬಂದರೂ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ಓಕೆ, ಬಾಯ್, ಟೇಕ್ ಕೇರ್.